ನಮ್ಮ ಪ್ರಾರ್ಥನೆನೋ ಅಥವಾ 3 ಜನ 4 ಜನ ಸೇರಿ ಪ್ರಾರ್ಥನೆ ಮಾಡೋದ್ರಿಂದಲೋ ಅಥವಾ ಎಲ್ಲರೂ ಉಪವಾಸದಿಂದ ಪ್ರಾರ್ಥನೆ ಮಾಡೋದ್ರಿಂದಲೋ ನಾವು ದೇವರನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನು ದುಃಖಪಡಿಸೋ ಥರ ಅಥವಾ ನೀನು ಯಾವುದಕ್ಕೂ ಯೋಗ್ಯತೆ ಇಲ್ಲ ಅನ್ನೋ ಥರ ಅಥವಾ ನಿನ್ನನ್ನು ಕಂಡಮ್ ಮಾಡೋ ಥರ ಯಾವುದಾದ್ರೂ ಪ್ರಸಂಗ ಇದ್ದರೆ ಅದು ಹೊಸ ಒಡಂಬಡಿಕೆಯ ಪ್ರಸಂಗ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂಥ ಪ್ರಸಂಗಗಳು ಇದ್ದರೆ ಸ್ವಲ್ಪ ನೀವು ದೂರ ಇರೋದು ಒಳ್ಳೆಯದು. ಸೊ ನಂಬಿಕೆ ಬರೋದಕ್ಕೆ ನೀವೇನು ಪಾಯಿಂಟ್ ನಂಬರ್ 1 ಪಾಯಿಂಟ್ ನಂಬರ್ 2 ಸಾಧನೆ ಏನು ಮಾಡಬೇಕಾಗಿದ್ದಿಲ್ಲ. ಆ ಪ್ರೀತಿನ ಕೇಳ್ಬಿಟ್ಟು ಇಂಥ ಒಳ್ಳೆ ದೇವ್ರು ನಾನು ಏನಾದರೂ ಮಾಡಬೇಕು ಅಂತ ಪ್ರಯತ್ನ ಪಡ್ತೀರಲ್ವಾ, ದಟ್ ಈಸ್ ಫೇತ್. ನಾನೇನು ಹೇಳ್ತೀನಿ ಅಂದರೆ, ನೀವು ಎಷ್ಟೊತ್ತು ಪ್ರೇಯರ್ ಮಾಡ್ತೀರಾ ಅಂತ ಮುಖ್ಯ ಅಲ್ಲ, ನೀವೆಷ್ಟು ದೇವ್ರನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದೇ ಮುಖ್ಯ. ನೀವು ದೇವ್ರನ್ನ ಅರ್ಥ ಮಾಡ್ಕೊಂಡು ಒಂದು ವರ್ಡಲ್ಲಿ ಎಸ್ ಇಟ್ಸ್ ಡನ್, ಇಟ್ಸ್ ಫಿನಿಶ್ಡ್ ಅಂತ ಹೇಳಿದ್ರು ಆ ಪ್ರೇಯರ್ ದೊಡ್ಡ ಪ್ರೇಯರ್. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಆನ್ಲೈನ್ ಮುಖಾಂತರ ನಿಮ್ಮೊಂದಿಗೆ ಮಾತನಾಡಲು ಭಾಳ ಸಂತೋಷ ಪಡ್ತೇನೆ. ಸೊ 2 ವಾರದಿಂದ ನಾವು ದೇವರ ವಾಕ್ಯನ ನೋಡ್ತಾ ಇದ್ದೀವಿ, ನಂಬಿಕೆ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ನಂಬಿಕೆ ಎಷ್ಟು ಮುಖ್ಯ. ಸೊ ಹೋಪ್ ಆ್ಯಂಡ್ ಫೇತ್, ಇದು ಎರಡಕ್ಕೂ ವ್ಯತ್ಯಾಸ ಏನು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ನಿರೀಕ್ಷೆ ಬೇರೆ, ನಂಬಿಕೆ ಬೇರೆ. ಸೊ ನಿರೀಕ್ಷೆ ಅನ್ನೋದು ನಡೆಯುತ್ತೆ ಅನ್ನೋದು, ನಂಬಿಕೆ ಅನ್ನೋದು ದೇವರು ನನಗಾಗಿ ಎಲ್ಲವನ್ನ ಮಾಡಿದ್ದಾರೆ ಅನ್ನೋದನ್ನು ನಂಬುವುದೇ ನಂಬಿಕೆ. ನೋಡಿ, ಒಂದು ಒಳ್ಳೆಯ ಉದಾಹರಣೆ ನಾನು ಹೇಳ್ತೀನಿ. ನಂಬಿಕೆಗೂ ನಿರೀಕ್ಷೆಗೂ ವ್ಯತ್ಯಾಸನ ನಾನು ಹೇಳ್ತೀನಿ. ಈಗ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ, ಪ್ರಾರ್ಥನೆ ಮಾಡಿ ನಮ್ಮ ಪ್ರಾರ್ಥನೆಯ ಮುಖಾಂತರ ದೇವರು ಒಂದು ಕಾರ್ಯ ಮಾಡ್ತಾರೆ. ಸೊ ನಾನು ಪ್ರಾರ್ಥನೆ ಮಾಡಿದ ಮೇಲೇ ದೇವರು ಎಲ್ಲವನ್ನ ಮಾಡ್ತಾರೆ ಅನ್ನೋದನ್ನು ಅನೇಕ ಕ್ರೈಸ್ತರು ನಂಬಿದ್ದಾರೆ. ನಾನು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆನೇ ದೇವರು ಎಲ್ಲವನ್ನ ಮಾಡಿದ್ದಾರೆ ಅನ್ನೋದೇ ಸತ್ಯ. ಈಗ ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ, ಬನ್ನಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ, ನಾವು ಸಿಂಹಾಸನವನ್ನು ಏನು ಮಾಡೋಣ, ಶೇಕ್ ಮಾಡೋಣ, ನಾವೆಲ್ಲರೂ ಸೇರಿ ಸಿಂಹಾಸನವನ್ನು ಕದಲಿಸೋಣ ಅಂತೆಲ್ಲ ಹೇಳಿ ಇವತ್ತು ಇವ್ರ ಪ್ರಾರ್ಥನೆ ಮುಖಾಂತರನೇ ದೇವ್ರನ್ನ ಏನೋ ಒಂದು ಮಾಡಿಸೋದ ಥರ ಇವತ್ತು ಪ್ರಾರ್ಥನೆನ ಇಟ್ಟಿದ್ದಾರೆ. ಈ ರೀತಿ ಹೇಳ್ತೀನಿ, ಪ್ರಾರ್ಥನೆ ಅನ್ನೋದು ಅನೇಕರು ಏನು ಅಂದ್ಕೊಂಡಿದ್ದಾರೆ ಅಂದರೆ ಟ್ವಿಸ್ಟಿಂಗ್ ಗಾಡ್ಸ್ ಆರ್ಮ್. ದೇವರ ಕೈನ ತಿರುಗಿಸಿ, ದೇವರೇ ನೀನು ಮಾಡಲೇಬೇಕು 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 ಅಂತ ಏನೋ ಒಂದು ಬಲವಂತ ಮಾಡಿ ಕಡ್ಡಾಯಪಡಿಸಿ ದೇವರನ್ನು ಒಂದು ಕಾರ್ಯನ ಮಾಡಿಸೋದನ್ನು ಪ್ರಾರ್ಥನೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ನಮ್ಮ ಪ್ರಾರ್ಥನೆನೋ ಅಥವಾ 3 ಜನ 4 ಜನ ಸೇರಿ ಪ್ರಾರ್ಥನೆ ಮಾಡೋದ್ರಿಂದಲೋ ಅಥವಾ ಎಲ್ಲರೂ ಉಪವಾಸದಿಂದ ಪ್ರಾರ್ಥನೆ ಮಾಡೋದ್ರಿಂದಲೋ ನಾವು ದೇವರನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ದೇವರು ಫಸ್ಟೇ ನಮ್ಮನಿಗೆ ಎಲ್ಲವನ್ನ ಮಾಡಿದ್ದನ್ನು ಪ್ರಾರ್ಥನೆಯ ಮುಖಾಂತರ ನಂಬಿಕೆಯಿಂದ ಹೊಂದ್ಕೊಳ್ಳೋದೇ ನಂಬಿಕೆ. ಇನ್ನೊಂದು ಈ ರೀತಿ ಹೇಳ್ತೀನಿ ನೋಡಿ, ಇವಾಗ ನಾನು ಉದಾಹರಣೆ, ನಾನು ಇವಾಗ ಒಂದು 1,000 ರೂಪಾಯಿ ಕೊಡ್ತೀನಿ ಅಂತ ನಾನು ತೀರ್ಮಾನ ಮಾಡಿ ಹೇಳ್ತೀನಿ. ನಂಬಿಕೆ ಇದ್ದವ್ರು ಬಂದು ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ಇವಾಗ ಕೆಲವ್ರು ಬಂದು ತೊಗೊಳ್ಳೋದಕ್ಕೆ ಎದ್ದು ಬರ್ತಾರೆ. ಸೊ ಅವ್ರು ಎದ್ದು ಬರೋದು ನಂಬಿಕೆ. ಸೊ ಅವ್ರ ನಂಬಿಕೆನ ನನಗೆ ಕೊಡೋ ಥರ ಮಾಡಲಿಲ್ಲ, ನಾನು ಫಸ್ಟೇ ತೀರ್ಮಾನ ಮಾಡದೆ ಕೊಡ್ತೀನಿ ಅಂತ ಯಾರಿಗೆ ನಂಬಿಕೆ ಆಯಿತೋ ಬಂದು ತೊಗೊಳ್ಳಿ ಅಂತ ಹೇಳಿದೆ. ಇವತ್ತು ಅನೇಕರು ಏನು ಅಂದ್ಕೊಂಡಿದ್ದಾರೆ ಅಂದರೆ, ಅವ್ರು ಬರೋದ್ರಿಂದ, ನಂಬಿಕೆಯಿಂದ ಬರೋದ್ರಿಂದ ನಾನು ಕೊಡೋದಕ್ಕೆ ತೀರ್ಮಾನ ಮಾಡ್ತೀನಿ. ಸೊ ಅದು ರಾಂಗ್. ನಾನು ಫಸ್ಟೇ ತೀರ್ಮಾನ ಮಾಡದೆ ಕೊಡ್ತೀನಿ ಅಂತ ನೀವು ನಂಬಿಕೆಯಿಂದ ಬಂದು ಎತ್ಕೊಳ್ಳೋದೆ ನಂಬಿಕೆ. ಸೊ ನನ್ನ ಪ್ರಾರ್ಥನೆ ಎಲ್ಲವನ್ನು ಬದಲಾಯಿಸೋದಿಲ್ಲ, ದೇವರು ಮುಂಚಿತವಾಗಿಯೇ ಮಾಡಿಟ್ಟಿರೋದನ್ನು ನಂಬಿಕೆ ಎತ್ಕೊಳ್ಳುತ್ತೆ. ಇವಾಗ ಒಂದು ಉದಾಹರಣೆ, ನಾನು ಪ್ರಾರ್ಥನೆ ಮಾಡಿನೇ ಎಲ್ಲನೂ ಆಗುತ್ತೆ ಅಂದರೆ ಅದಕ್ಕೊಂದು ಒಳ್ಳೆಯ ಉದಾಹರಣೆ ಕೊಡ್ತೀನಿ ನೋಡಿ. ಇವಾಗ ನಿಮ್ಮ ಮಗಳಿಗೋ ಅಥವಾ ನಿಮ್ಮ ಮಗನಿಗೋ ಒಂದು ಹುಡುಗನ ನೋಡಬೇಕು. ಇವಾಗ ನಿಮ್ಮ ಮಗಳು ದೊಡ್ಡವಳಾಗ್ಬಿಟ್ಲು, ಸೊ ಮದುವೆ ವಯಸ್ಸು ಬಂದ್ಬಿಡ್ತು. ಅಥವಾ ನಿಮ್ಮ ಮಗನಿಗೆ ಒಂದು ಮದುವೆ ವಯಸ್ಸು ಬಂದ್ಬಿಡ್ತು. ಈಗ ನೀವೇನು ಮಾಡ್ತೀರಾ, ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸ್ಕೂಲಿಂದ ನೀವು ಸ್ಟಾರ್ಟ್ ಮಾಡಿರಲ್ಲ, ಮಗು ಇದ್ದಾಗಿಂದ ನೀವು ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಲ್ಲ. ನಿನ್ನ ಮಗಳಿಗೆ ಒಂದು 18 ವಯಸ್ಸೋ 20 ವಯಸ್ಸೋ ಅಥವಾ 25 ವಯಸ್ಸೋ ಆಗಿದ್ಮೇಲೆ, ಅಥವಾ ನಿಮ್ಮ ಮಗನ ಒಂದು 25 ವಯಸ್ಸು ಆಗಿದ್ಮೇಲೆ ನಿಮಗೆ ಮಗನಿಗಾಗಿ ಮಗಳಿಗಾಗಿ ಮದುವೆಗಾಗಿ ಪ್ರಾರ್ಥನೆ ಮಾಡಬೇಕು ಅನ್ನೋ ಯೋಚನೆಯೇ ನಿಮಗೆ ಬರೋದು. ಸರಿ, ಈಗ ನಾನು ಇವಾಗ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. 25 ವಯಸ್ಸು ಆಯಿತು ನಿಮ್ಮ ಮಗಳಿಗೆ ಅಥವಾ ನಿಮ್ಮ ಮಗನಿಗೆ, ಒಂದು ಹುಡುಗ ಹುಡುಕ್ತೀರಾ, ನೀವು ಪ್ರೇಯರ್ ಮಾಡ್ತೀರಾ, ದೇವರೇ ಹೇಗಾದರೂ ನನ್ನ ಮಗಳಿಗೊಂದು ಹುಡುಗ ಸಿಕ್ಕಲಿ ಅಂತ. ಈಗ ನಿಮ್ಮ ಪ್ರಾರ್ಥನೆ ಕೇಳಿ
ದೇವರು ಒಂದು ಮಗುನ ಆಗ್ತಾನೆ ಹುಟ್ಟಿಸಿದ್ರೆ ಅವರು ಯಾವಾಗ ಬೆಳೆದು ಮದುವೆ ಆಗೋದು? ಸೊ ನಿಮ್ಮ ಪ್ರಾರ್ಥನೆ ಕೇಳಿ ದೇವರು ನಿಮ್ಮ ಮಗಳಿಗೆ ಒಂದು ಮಗನ ಹುಟ್ಟಿಸೋದಿಲ್ಲ, ಫಸ್ಟೇ ರೆಡಿಯಾಗಿದ್ದಾನೆ. ಈಗ ನಿಮ್ಮ ಪ್ರಾರ್ಥನೆ ಏನು ಮಾಡುತ್ತೆ ಅಂದರೆ, ನಿನ್ನ ಮಗಳಿಗೆ ತಕ್ಕ ಹಾಗೆ ಒಂದು ಮಗ, ಒಂದು ಗಂಡು, ನಿಮ್ಮ ಮಗಳಿಗೆ ತಕ್ಕ ಹಾಗೆ ಒಂದು ವರ, ಒಂದು ಗಂಡು ಈಗ ಮ್ಯಾಚ್ ಆಗಬೇಕು. ಪ್ರೈಸ್ ದಿ ಲಾರ್ಡ್. ಸೊ ನೀವು ಪ್ರಾರ್ಥನೆ ಮಾಡಿದ ಮೇಲೆ ದೇವ್ರು ಸ್ಟಾರ್ಟ್ ಮಾಡಲ್ಲ. ನೀವು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆನೇ ದೇವರು ಎಲ್ಲೋ ಒಂದು ಕಡೆ ಇಟ್ಟಿರ್ತಾರೆ. ಇಟ್ಟಿದ್ದನ್ನು ಪ್ರಾರ್ಥನೆ ಮ್ಯಾಚ್ ಮಾಡುತ್ತೆ. ದೇವರು ಫಸ್ಟೇ ಸಿದ್ಧ ಮಾಡಿರುವಂಥದ್ದನ್ನು ಪ್ರಾರ್ಥನೆಯಲ್ಲಿ ಅಥವಾ ನಂಬಿಕೆಯಲ್ಲಿ ಸರಿಯಾದ ಜೋಡಿನ ಸರಿಯಾಗಿ ಜೋಡಣೆಯಾಗಿ ಪರ್ಫೆಕ್ಟಾಗಿ ಅದು ಮ್ಯಾಚ್ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಸೊ ನಾನು ಪ್ರಾರ್ಥನೆ ಮಾಡಿದ ಮೇಲೆ ದೇವರು ಶುರು ಮಾಡೋದಿಲ್ಲ. ದೇವರು ಫಸ್ಟೇ ಮಾಡಿ ಇಟ್ಟಿರೋದನ್ನು ಪ್ರಾರ್ಥನೆ ಸೇರಿಸುತ್ತೆ. ಅದೇ ನಿಜ. ಪ್ರೈಸ್ ದಿ ಲಾರ್ಡ್. ರೈಟ್. ಈಗ ಅದಕ್ಕೆ ಉದಾಹರಣೆ ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 30ನೇ ವಾಕ್ಯ. ದ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 11 ವರ್ಸ್ 30. ಇಲ್ಲಿಂದ ನಾವು ಸ್ಟಾರ್ಟ್ ಮಾಡೋಣ. 2 ವಾರ ನಾವು ನಂಬಿಕೆ ಬಗ್ಗೆ ನೋಡಿದ್ದೀವಿ. ಇವತ್ತು 3ನೇ ವಾರ ಮತ್ತೆ ನಂಬಿಕೆ ಅಂದರೆ ಏನು, ಇದರ ರಹಸ್ಯ ಏನು ಅನ್ನೋದನ್ನು ಇವತ್ತು ಸಹ ಸ್ವಲ್ಪ ನಾವು ನೋಡೋಣ. ಓಕೆ, ಬನ್ನಿ ನನ್ನ ಜೊತೆ. ಈಗ ಇವರು 7 ದಿವಸ ನಂಬಿಕೆಯಲ್ಲಿ ಯೆರಿಕೋ ಗೋಡೆಯನ್ನು ಸುತ್ತಾರೆ. ಓಕೆನಾ? ಇವ್ರು ಸುತ್ತಿದ ಮೇಲೆ ಯೆರಿಕೋ ಗೋಡೆ ಬಿತ್ತು. ಇವ್ರು ಸುತ್ತಿದ್ರಿಂದ ಬಿತ್ತ ಅಥವಾ ದೇವ್ರು ಫಸ್ಟೇ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಅದು ಬಿತ್ತ? ಯೆಹೋಶುವನಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ 2ನೇ ವಾಕ್ಯ ನೋಡೋಣ. ದ ಬುಕ್ ಆಫ್ ಜೋಶುವ ಚಾಪ್ಟರ್ 6 ವರ್ಸ್ 2. ಆಗ ಯೆಹೋವನು ಯೆಹೋಶುವನಿಗೆ, ನೋಡು, ನಾನು ಯೆರಿಕೋವನ್ನು ಅದರ ಅರಸನನ್ನು ಯುದ್ಧ ವೀರರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ಒಪ್ಪಿಸ್ತೇನಾ ಅಥವಾ ಒಪ್ಪಿಸಿದ್ದೇನಾ? ಒಪ್ಪಿಸಿದ್ದೇನೆ ಅಂದರೆ ಫಸ್ಟೇ ಒಪ್ಪಿಸ್ಬಿಟ್ಟಿದ್ದೀನಪ್ಪ, ಈಗ ನೀನು ಬೇರೆ ಸುತ್ತಬಿಟ್ಟು ತೊಗೊಬೇಕಷ್ಟೆ. ಸೊ ಒಪ್ಪಿಸ್ತೀನಿ ಅಂದರೆ ನೀನು ಹೋಗಿ ಸುತ್ತು, ನಾನು ನಿಂಗೆ ಒಪ್ಪಿಸ್ತೀನಿ ಅಂತಂದಿರ ಹೇಳಿಲ್ಲ. ಒಪ್ಪಿಸಿದ್ದೇನೆ ಅಂದರೆ ನಾನೆಲ್ಲ ತೀರ್ಮಾನ ಮಾಡಿ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ, ಅದು ನಿಮಗೆ ಬರೋದು ಅಂತ ಫಸ್ಟೇ ನಾನು ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ. ನಾನು ಪ್ಲ್ಯಾನ್ ಮಾಡಿ ಒಂದು ಮ್ಯಾಪ್ ಕೊಟ್ಬಿಟ್ಟಿದ್ದೀನಿ, ಆ ಮ್ಯಾಪ್ ಪ್ರಕಾರ ನೀವು ಹೋಗ್ಬೇಕಷ್ಟೆ. ಸೊ ಇಟ್ಸ್ ಆಲ್ರೆಡಿ ಡನ್ ಡೀಲ್. ಸೊ ದೇವರು ಫಸ್ಟೇ ತೀರ್ಮಾನ ಮಾಡಿದ್ದನ್ನು ಇವ್ರು 7 ದಿವಸ ಸುತ್ತಿ ಹೊಂದ್ಕೊಳ್ತಾರೆ. ಸೊ ಸುತ್ತೋದು ನಂಬಿಕೆ ಅಷ್ಟೇ. ಸೊ ಇವ್ರು 7 ದಿವಸ ಸುತ್ತಾರಲ್ಲ, ಅದು ನಂಬಿಕೆ ಹೊರತು ಇವ್ರು ಸುತ್ತೋದ್ರಿಂದ ಬಿದ್ದಿಲ್ಲ. ಅದು ಯೆರಿಕೋ ಬಿದ್ದಿದ್ದು ಇವ್ರು ಸುತ್ತಿದ್ರಿಂದ ಅಲ್ಲ, ದೇವ್ರು ಫಸ್ಟೇ ಹೇಳಿದ್ರಿಂದ. ಇವರೆಲ್ಲ ಏನು ಅಂದ್ಕೊಂಡಿರ್ತಾರೆ ಗೊತ್ತಾ, ನಾವು ಸುತ್ತಿದ್ದಕ್ಕೆ ಯೆರಿಕೋ ಗೋಡೆ ಬಿತ್ತು ಅಂತ. ಇವತ್ತು ಅನೇಕರು ಹಂಗೆ ಪ್ರಾರ್ಥನೆ ನಾನು ಮಾಡಿದ್ಕೇ ಎಲ್ಲ ಆಯಿತು ಅಂದ್ಕೊಂಡಿರ್ತಾರೆ. ಪ್ರಾರ್ಥನೆನ ಮಾಡಿಸಿದ್ರು ಫಸ್ಟೇ ದೇವ್ರು ಕೊಡ್ತೀನಿ ಅಂತ ಹೇಳಿದ್ದಕ್ಕೆ. ಯೆರಿಕೋ ಗೋಡೆನ ಫಸ್ಟೇ ದೇವರು ಕೊಟ್ಬಿಟ್ಟು ಹೇಳಿದ್ರು, ನೀವು ನಂಬಿಕೆಯಲ್ಲಿ ಸುಮ್ಮನೆ ಸುತ್ತಿರಿ ಅಂತ. ಸೊ ಪ್ರಾರ್ಥನೆ ಅನ್ನೋದು ನಾನು ಮಾಡಿ ಒಂದು ನಡೆಯೋದಲ್ಲ, ಫಸ್ಟೇ ನಡೆದಿದ್ದು ಪ್ರಾರ್ಥನೆಯಲ್ಲಿ ತಗೊಳ್ಳೋದು. ರೈಟ್. ನೋಡಿ, ಇನ್ನೊಂದು ವಾಕ್ಯನೂ ಈ ರೀತಿ ಇದೆ. ಯೆಹೋಶುವನಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯ 1ನೇ ವಾಕ್ಯ. ದ ಬುಕ್ ಆಫ್ ಜೋಶುವ ಚಾಪ್ಟರ್ 8 ವರ್ಸ್ 1. ನೋಡು, ಆಯಿ ಎಂಬ ಊರಿನ ರಾಜ, ಪ್ರಜೆ, ನಗರ, ದೇಶ ಇವುಗಳನ್ನೆಲ್ಲ ನಿನಗೆ ಕೊಟ್ಟಿದ್ದೇನೆ. ಹೋಗೋಕ್ಕಿಂತ ಮುಂಚೆನೇ ದೇವ್ರು ಏನು ಹೇಳ್ತಾರೆ ಗೊತ್ತಾ, ಫಸ್ಟೇ ಪ್ಲ್ಯಾನ್ ಕೊಟ್ಬಿಡ್ತಾರೆ. ಪ್ಲ್ಯಾನ್ ಈಸ್ ರೆಡಿ. ಬಿಫೋರ್ ದೇ ಮಾರ್ಚ್ಡ್, ಬಿಫೋರ್ ದೇ ಎಂಟರ್ಡ್, ಎವ್ರಿಥಿಂಗ್ ವಾಸ್ ಪ್ಲ್ಯಾನ್ಡ್. ಓ ಮೈ ಗಾಡ್, ದೇವ್ರು ನಿನ್ನ ಲೈಫಲ್ಲಿ ಎಲ್ಲ ಪ್ಲ್ಯಾನ್ ಮಾಡಿಟ್ಟಿದ್ದಾರೆ. ಇವತ್ತು ನಂಬಿಕೆ ಅನ್ನೋ ನಂಬಿಕೆಯಲ್ಲಿ ಇವತ್ತು ನಾವೆಲ್ಲನೂ ಎತ್ಕೊಬೋದು. ಸೊ ಇವಾಗ ನಂಬಿಕೆ ಹೆಂಗೆ ಆಪ್ರೇಟ್ ಆಗುತ್ತೆ, ಯಾವ ರೀತಿ ನಂಬಿಕೆ ಬೆಳೆಯುತ್ತೆ, ನಂಬಿಕೆ ನಮ್ಮ ಒಳಗಡೆ ಹೆಂಗೆ ಬರುತ್ತೆ ಅನ್ನೋದೆಲ್ಲ ಒಂದು ದೊಡ್ಡ ಸೀರೀಸ್ ಇದೆ, ಒಂದು ಟಾಪಿಕ್ ಇದೆ. ಸೊ ಸ್ವಲ್ಪ ನಾವು ನೋಡೋಣ. ಓಕೆ, ಇದು ಮಾತಾಡ್ತಾನೇ ನಿನ್ನ ಲೈಫಲ್ಲಿ ಅನೇಕ ಬದಲಾವಣೆಗಳು, ಪ್ರಾರ್ಥನೆಯಲ್ಲಿ ಬದಲಾವಣೆಗಳು, ನಿಮ್ಮ ಜೀವಿತದಲ್ಲಿ ಬದಲಾವಣೆಗಳು, ಫೈನಾನ್ಷಿಯಲಿ ಬದಲಾವಣೆಗಳು ಎಲ್ಲ ಉಂಟಾಗುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ಕಮಾನ್, ರೈಟ್? ಓಕೆ, ನೋಡಿ, ಯೆಹೋಶುವನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 4ನೇ ವಾಕ್ಯ. ದ ಬುಕ್ ಆಫ್ ಜೋಶುವ ಚಾಪ್ಟರ್ 1 ಫ್ರಮ್ ವರ್ಸ್ 2. 2ನೇ ವಾಕ್ಯದಿಂದ ಓದೋಣ, ನಮ್ಗೆ ಅರ್ಥ ಆಗುತ್ತೆ. ದೇವರು ಏನು ಹೇಳ್ತಾರೆ ಅಂದರೆ, ಅರಣ್ಯವು ಈ ಲೆಬನೋನ್ ಪರ್ವತ ಮೊದಲುಗೊಂಡು ಯೂಫ್ರಟಿಸ್ ಮಹಾ ನದಿಯವರೆಗಿರುವ ಇತಿಯರ ದೇಶವೆಲ್ಲ ನಿಮ್ಮದಾಗುವುದು.
ನಿಮ್ಮದಾಗುವುದು. ಆಗುತ್ತೆ, ಆಗಬಹುದು ಅಲ್ಲ, ನಿಮ್ಮದಾಗುವುದು ಅಂತ ಹೇಳ್ತಾರಾ? ನೋಡಿ 3ನೇ ವಾಕ್ಯ ಈ ರೀತಿ ಹೇಳುತ್ತೆ, ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಇಟ್ಸ್ ಆಲ್ರೆಡಿ ಡನ್ ಡೀಲ್. ಕೊಡ್ತೀನಿ ಅಲ್ಲ, ಕೊಟ್ಟಿದ್ದೇನೆ. ಆಯಿತಾ? ವರ್ಸ್ 2, ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು, ಎದ್ದು ನೀನು ಈಗ ಎದ್ದು. ಇವಾಗ ಇವ್ರ ಕೆಲಸ ಎಲ್ಲ ಏನು ಗೊತ್ತಾ? ಗೆಟ್ ರೆಡಿ. ಇವತ್ತು ನಿಮ್ಮ ಕೆಲಸ ಏನು ಗೊತ್ತಾ? ಗೆಟ್ ರೆಡಿ. ನೀವು ಸಿದ್ಧ ಆಗಬೇಕು. ಒಂದು ದೊಡ್ಡ ಆಶೀರ್ವಾದಕ್ಕೆ ನೀವು ಸಿದ್ಧ ಆಗಬೇಕು, ಒಂದು ಎಕ್ಸ್ಪ್ಯಾನ್ಷನ್ಗೆ ಸಿದ್ಧ ಆಗಬೇಕು, ಗಾಡ್ಸ್ ಬ್ಲೆಸ್ಸಿಂಗ್ಗೆ ಸಿದ್ಧ ಆಗಬೇಕು, ಸೂಪರ್ ನ್ಯಾಚುರಲ್ ಮಿರಾಕಲ್ಸ್ಗೆ ನೀವು ಸಿದ್ಧ ಆಗಬೇಕು, ನೆಕ್ಸ್ಟ್ ಅದ್ಭುತಕ್ಕೆ ಸಿದ್ಧ ಆಗಬೇಕು. ನಿಮ್ಮ ಕೆಲಸ ಎಲ್ಲ ಸಿದ್ಧ ಆಗೋದು. ನೀವು ಏನೋ ಒಂದು ಮಾಡಿ ದೇವ್ರನ್ನ ಬಲವಂತ ಮಾಡಿ ಅಥವಾ ಫೋರ್ಸ್ ಮಾಡಿ ಏನೋ ಮಾಡಿಸಲ್ಲ, ಮಾಡಿಸಿದ್ದನ್ನು ಸಿದ್ಧವಾಗಿ ತಗೊಳ್ಳಿ. ಪ್ರೈಸ್ ದಿ ಲಾರ್ಡ್. ಸೊ ಸಿದ್ಧ ಆಗೋದೆಲ್ಲ ಹೆಂಗೆ ಅನ್ನೋದೇ ನಾನು ಮಾತಾಡ್ತೀನಿ. ನೋಡಿ, ಇಲ್ಲಿ ನಾವು ನೋಡ್ತೀವಿ, ದೇವರು ಏನು ಹೇಳ್ತಾರೆ ಅಂದರೆ, ಎದ್ದು ಸೇವಕನಾದ ಮೋಶೆ ಸತ್ತನು, ನೀನು ಈಗ ಎದ್ದು ದೇಶಕ್ಕೆ ಹೋಗು, ಗೋ, ಅಷ್ಟೇ. ಸೊ ಇವ್ರು ಹೋಗೋಕ್ಕಿಂತ ಮುಂಚೆನೇ ದೇವರೆಲ್ಲ ಮ್ಯಾಪ್ ಕೊಟ್ಬಿಟ್ರು, ಪ್ಲ್ಯಾನ್ ಎಲ್ಲ ಕೊಟ್ಬಿಟ್ರು. ಈಗ ಮ್ಯಾಪ್ ಈಸ್ ರೆಡಿ, ಪ್ಲ್ಯಾನ್ ಈಸ್ ರೆಡಿ. ಇವರು ಜಸ್ಟ್ ಹೋಗಬೇಕಷ್ಟೆ. ಪ್ರೈಸ್ ದಿ ಲಾರ್ಡ್. ಗೆಟ್ ರೆಡಿ ಟು ಪೊಸೆಸ್. ಓ ಮೈ ಗಾಡ್. ಸೊ ದೇವರು ಒಂದನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ದೇವರು ಒಂದನ್ನು ಕೊಡ್ತೀನಿ ಅಂತ ಹೇಳೋದಕ್ಕಿಂತ ಮುಂಚೆ ದೇವರು ಎಲ್ಲನೂ ಸಿದ್ಧ ಮಾಡಿರ್ತಾರೆ. ನೋಡಿ, ದೇವರು ನನಗೆ ಈ ಸೇವೆ ಕೊಟ್ಟಿದ್ದಾರೆ ಅಂದರೆ ಈ ಸೇವೆಯಲ್ಲಿ ಬೇಕಾದಂಥ ಸಪೋರ್ಟರ್ಸು, ಸಬ್ಸ್ಕ್ರೈಬರ್ಸು, ಫಾಲೋವರ್ಸು ಎಲ್ಲನೂ ನಾನು ಬರೋದಕ್ಕಿಂತ ಮುಂಚೆನೇ ರೆಡಿ ಮಾಡಿರ್ತಾರೆ. ಸೊ ಇವತ್ತು ನೀವು ನನ್ನನ್ನು ನೋಡ್ತಾ ಇದ್ದೀರಾ ಅಂದರೆ ಇದು ಏನೋ ಸಡನ್ನಿಗೆ ಆಕ್ಸಿಡೆಂಟಾಗಿ ನೀವು ನನ್ನನ್ನು ನೋಡ್ತಾ ಇಲ್ಲ. ದೇವ್ರು ಫಸ್ಟೇ ನೀವು ನನ್ನನ್ನು ನೋಡಬೇಕು ಅಥವಾ ನಾನು ನಿಮ್ಮೊಂದಿಗೆ ಮಾತನಾಡಬೇಕು ಅಂತ ಫಸ್ಟೇ ದೇವ್ರ ಪ್ಲ್ಯಾನ್ ಇರೋದ್ರಿಂದನೇ ಇವತ್ತು ನೀವು ನನ್ನನ್ನು ನೋಡ್ತಾ ಇದ್ದೀರ. ದೇವರು ಎಲಿಯಾನ ಒಂದು ವಿಧವೆ ಹತ್ರ ಕಳಿಸ್ತಾರೆ. ಹೋಗೋಕ್ಕಿಂತ ಮುಂಚೆನೇ ದೇವ್ರು ಏನು ಹೇಳ್ತಾರೆ ಗೊತ್ತಾ? ನೀನು ಅಲ್ಲಿ ಹೋಗು, ಆ ವಿಧವೆಗೆ ನಾನು ಅಪ್ಪಣೆ ಮಾಡಿದ್ದೀನಿ ನಿನಗೆ ಊಟ ಕೊಡೋದಕ್ಕೆ, ನಿನ್ನನ್ನು ಪೋಷಿಸೋದಕ್ಕೆ ಫಸ್ಟೇ ಏನು ಮಾಡಿದ್ದೀನಿ? ಸಿದ್ಧ ಮಾಡಿದ್ದೀನಿ. ಸೊ ಇವನು ಇಲ್ಲಿಂದ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಆ ವಿಡೋ ಅಲ್ಲಿ ರೆಡಿಯಾಗಿರ್ತಾಳೆ ವಿಧವೆ ಇವನು ಕೊಡೋದಕ್ಕೆ. ನಾನು ಬೆಂಗಳೂರಲ್ಲಿ ಸೇವೆ ಮಾಡೋದಕ್ಕಿಂತ ಮುಂಚೆನೇ ನನಗೆ ಕೊಡೋದಕ್ಕಾಗಿ ದೇವ್ರು ಕೆಲವ್ರನ್ನ ಇಲ್ಲೇ ರೆಡಿ ಮಾಡಿ ಇಟ್ಬಿಟ್ಟಿದ್ರು. ಸೊ ನನ್ನ ಸಪೋರ್ಟರ್ಸು, ನನ್ನ ಫಾಲೋವರ್ಸು, ಸಬ್ಸ್ಕ್ರೈಬರ್ಸು, ಎವ್ರಿಥಿಂಗ್ ಈಸ್ ಗಾಡ್ಸ್ ಪ್ಲ್ಯಾನ್. ಸೊ ದೇವರೆಲ್ಲವನ್ನ ಮಾಡಿಟ್ಟಿರೋದು ನಾವು ಹೊಂದ್ಕೊಳ್ತೀವಿ. ಅದಕ್ಕೆ ಇನ್ನೂ ಒಂದು ಒಳ್ಳೆಯ ಉದಾಹರಣೆ, ಯೋಹಾನನ ಬರೆದ ಪುಸ್ತಕ 1:12, ದ ಬುಕ್ ಆಫ್ ಜಾನ್ ಚಾಪ್ಟರ್ 1:12 ಓದೋಣ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಓಕೆ, ನೋಡಿ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಯಾರ್ಯಾರನ್ನ ದೇವರು ಅಂಗೀಕರಿಸಿದರೋ ಅಂತ ಆಯ್ತಾ? ಯಾರ್ಯಾರು ದೇವರನ್ನು ಅಂಗೀಕರಿಸ್ತಾರೋ ಅಂತ ಇದೆಯಾ? ಅಂದರೆ ಏನು ಅರ್ಥ ಅಂದರೆ, ದೇವರು ಎಲ್ಲರನ್ನೂ ಅಂಗೀಕಾರ ಮಾಡಿಬಿಟ್ಟಿದ್ದಾರೆ. ಉದಾಹರಣೆ ಹಿಂಗೆ ಹೇಳ್ತೀನಿ ನೋಡಿ, ಹುಡುಗನಿಗೆ ಹುಡುಗಿ ಇಷ್ಟ ಆಯಿತು. ಈಗ ಹುಡುಗಿ ಕಡೆಯಿಂದ ಅಪ್ರೂವಲ್ ಬರಬೇಕು. ಹುಡುಗಿ ಹ್ಞೂ ಅನ್ಬೇಕು, ಹುಡುಗ ಓಕೆನಾ ಅಂತ ಯಾರು ಹೇಳಬೇಕು? ಹುಡುಗಿ ಇಷ್ಟ ಅಂತ ಹೇಳಿದ್ರೆ ಮದುವೆ. ಸೊ ಹುಡುಗನ ಕಡೆ ನೋ ಪ್ರಾಬ್ಲಮ್. ಹುಡುಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಎಲ್ಲರೂ ಓಕೆ ನನಗಿಷ್ಟ. ನೋಡಿ, ಅದಕ್ಕೆ ಸತ್ಯವೇದ ಹೇಳುತ್ತೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ. ಸೊ ನಮ್ಮ ಕಡೆಯಿಂದ ಅಪ್ರೂವಲ್ ಬರಬೇಕಷ್ಟೆ. ನನಗಿಷ್ಟ, ದೇವರೇ ನಾನು ನಿನ್ನನ್ನು ಸ್ವೀಕಾರ ಮಾಡ, ಬಾಪ ನೀನು ನನ್ನ ಮಗ, ಅಷ್ಟೇ. ಸೊ ಗಾಡ್ ಹ್ಯಾಸ್ ಅಕ್ಸೆಪ್ಟೆಡ್ ದ ಹೋಲ್ ವರ್ಲ್ಡ್. ದೇವ್ರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಬಿಟ್ರು. ದೇವ್ರ ಲೋಕದ ಮೇಲೆಲ್ಲ ಪ್ರೀತಿ ಇಟ್ಬಿಟ್ರು. ಯಾರು ಬೇಕಾದ್ರೂ ದೇವ್ರನ್ನ ಸ್ವೀಕಾರ ಮಾಡ್ಕೊಬೋದು, ಯಾರು ಬೇಕಾದ್ರೂ ದೇವ್ರ ಹತ್ರ ಬರ್ಬೋದು. ಆದರೆ ಯಾರೂ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಷ್ಟೇ. ಇವತ್ತು ಗಾಸ್ಪಲ್ ಏನಕ್ಕೆ, ಇವತ್ತು ಯೂಟ್ಯೂಬ್ ಏನಕ್ಕೆ, ಇವತ್ತು ಫೇಸ್ಬುಕ್ ಏನಕ್ಕೆ, ಇವತ್ತು ಸುವಾರ್ತೆ ಯಾಕೆ ಸಾರಬೇಕು, ಯಾಕೆ ವಿಲೇಜ್ ಮಿನಿಸ್ಟ್ರಿ ಮಾಡಬೇಕು, ಯಾಕೆ ಜೈಲ್ ಮಿನಿಸ್ಟ್ರಿ ಮಾಡಬೇಕು ಅಂದರೆ ದೇವ್ರ ಪ್ರೀತಿನ ಜನರಿಗೆ ಹೇಳ್ಬೇಕಷ್ಟೇ. ದೇವ್ರು ನಿನ್ನನ್ನು ಪ್ರೀತಿಸಿದಾರಪ್ಪ, ನೀನು ಆತನ ಕಡೆ ತಿರ್ಕೋ, ಆತನ ನಂಬು ಅಂತ ನಾವು ಜನರಿಗೆ ಇನ್ವಿಟೇಷನ್ ಕೊಡ್ತೀವಿ ಅಷ್ಟೇ. ಬಾಪ ನೀನು ಅಂತ. ದೇವರು ಯಾರ್ಯಾರನ್ನೆಲ್ಲ ಹೇಳ್ತೀನಪ್ಪ, ನೀನು ಓಕೆ, ನೀನು ಸೆಲೆಕ್ಟು, ನೀನು ಬೇಡ,
ನೀನು ತುಂಬ ಪಾಪಿ, ನೀನು ತುಂಬ ತಪ್ಪು ಮಾಡಿಬಿಟ್ಟಿದ್ದೆ, ನೀನು ಬೇಡ ಅಂತ ದೇವ್ರ ಕಡೆಯಿಂದ ಈ ಥರ ಬರೋಲ್ಲ. ಗಾಡ್ ಹ್ಯಾಸ್ accepted everyone. God so loved the world. ಸೊ ಹೊಸ ಒಡಂಬಡಿಕೆ ಇಂಥ ಒಂದು ಗುಡ್ ನ್ಯೂಸ್ ಹೇಳೋದಕ್ಕೇ ಗಾಸ್ಪಲ್ ಅಂತ ಹೇಳೋದು. ಗಾಸ್ಪಲ್ ಮೀನ್ಸ್ ಶುಭ ಸಂದೇಶ. ಆಮೇಲೆ ಹೊಸ ಒಡಂಬಡಿಕೆ ಪ್ರೀಚಿಂಗ್ ಹೆಂಗಿರಬೇಕು? ಶುಭ ಸಂದೇಶ. ಎಲ್ಲರೂ ಹೇಳಿ ಆಮೇನ್. ಈಗ ಶುಭ ಸಂದೇಶ ಅಂದರೆ ಏನು? ಇವಾಗ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಇವಾಗ ನೀವು ಬ್ಯಾಂಕಲ್ಲಿ ಒಂದು 10 ಲಕ್ಷ ಲೋನ್ ತೊಗೊಂಡ್ಬಿಟ್ಟಿದ್ದೀರ. ಈಗ ಬ್ಯಾಂಕ್ ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಕಟ್ಟೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಸೊ ತಿರ್ಗಾ ರೀಪೇಮೆಂಟ್ ಬೇಡ ಅಂತ ಹೇಳ್ತಾರೆ. ಓಕೆನಾ? ಈಗ ನಿನ್ನ ಸಾಲ ಎಲ್ಲ ರದ್ದಾಗೋಯ್ತು ಅಂತ. ಈಗ ನಾನು ಅದನ್ನು ಬಂದು ಹೇಳ್ಬೇಕು ನಿಮ್ಮ ಹತ್ರ. ನಾನು ಅದನ್ನು ಬಂದು ಹೆಂಗೆ ಹೇಳಬೇಕು? ಸಂತೋಷವಾಗಿ ಹೇಳ್ಬೇಕು. ಇದನ್ನು ನಾನು ಸೀರಿಯಸ್, ಬ್ಯಾಂಕು ನಿಮಗೆ ಎಲ್ಲನೂ ಬಿಟ್ಬಿಟ್ಟಿದೆ ಹಿಂಗೆ ಹೇಳ್ಬೇಕಾ? ಖುಷಿಯಾಗಿ ಹೇಳ್ಬೇಕಾ? ದಿಸ್ ಈಸ್ ಗುಡ್ ನ್ಯೂಸ್. ಗುಡ್ ನ್ಯೂಸನ್ನ ಯಾವಾಗಲೂ ಖುಷಿಯಾಗಿ ಹೇಳೋದೇ ಗುಡ್ ನ್ಯೂಸು. ಇವತ್ತು ಸುವಾರ್ತೆನೇ ರಾಂಗಾಗಿ ಬೋಧನೆ ಮಾಡ್ತಾಯಿದ್ದಾರೆ. ದೇವರ ಕೋಪ, ಎಚ್ಚರಿಕೆ, ಇದೆಲ್ಲ ಬಂದ್ಬಿಟ್ಟು ಗುಡ್ ನ್ಯೂಸ್ ಅಲ್ಲಪ್ಪ. ಇದು ಗುಡ್ ನ್ಯೂಸೇ ಅಲ್ಲ. ಹಳೆ ಒಡಂಬಡಿಕೆಯ ಪ್ರಸಂಗ ಎಲ್ಲರೂ ಹತ್ಕೊಂಡು ಗೋಳಾಡಿ ಮನ ತಿರುಗಿ ದೇವ್ರನ್ನ ನಂಬಿದ್ರು. ಹೊಸ ಒಡಂಬಡಿಕೆಯ ಪ್ರಸಂಗ, ಪೇತ್ರನ ಪ್ರಸಂಗ ಮಾಡಿದ ತಕ್ಷಣ ಸತ್ಯವೇದ ಹೇಳುತ್ತೆ, ಸಂತೋಷದಿಂದ ಜನರು ದೇವರನ್ನು ಸ್ವೀಕಾರ ಮಾಡಿಕೊಂಡ್ರೆ. ಸೊ 3,000 ಜನ ರಕ್ಷಣೆ ಹೆಂಗೆ ಹೊಂದಿದ್ರು ಗೊತ್ತಾ? ಬೈಬಲ್ ಹೇಳುತ್ತೆ ಜಾಯ್ಫುಲಿ. ಸೊ ಹಳೆ ಒಡಂಬಡಿಕೆಯ ಪ್ರಸಂಗ ಎಲ್ಲರೂ ಹತ್ಕೊಂಡು ಗೋಳಾಡಿಕೊಂಡು ದೇವ್ರನ್ನ ನಂಬಿದ್ರು. ಹೊಸ ಒಡಂಬಡಿಕೆಯ ಪ್ರಸಂಗದಲ್ಲಿ ಎಲ್ಲರೂ ಸಂತೋಷವುಳ್ಳವರಾಗಿ ಆತನನ್ನು ಸ್ವೀಕಾರ ಮಾಡಿಕೊಂಡ್ರು. ಸೊ ಹೊಸ ಒಡಂಬಡಿಕೆಯ ಪ್ರಸಂಗನೇ ಸಂತೋಷವಾಗಿ ಮಾತಾಡಬೇಕು, ಜನರನ್ನು ಸಂತೋಷಪಡಿಸ್ಬೇಕು, ನಾವು ಖುಷಿಯಾಗಿರಬೇಕು, ಜನರು ಖುಷಿಯಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನು ದುಃಖಪಡಿಸೋ ಥರ, ಅಥವಾ ನೀನು ಯಾವುದಕ್ಕೂ ಯೋಗ್ಯತೆ ಇಲ್ಲ ಅನ್ನೋ ಥರ, ಅಥವಾ ನಿನ್ನನ್ನು ಕಂಡಮ್ ಮಾಡೋ ಥರ ಯಾವುದಾದ್ರೂ ಪ್ರಸಂಗ ಇದ್ದರೆ ಅದು ಹೊಸ ಒಡಂಬಡಿಕೆಯ ಪ್ರಸಂಗ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂಥ ಪ್ರಸಂಗಗಳು ಇದ್ದರೆ ಸ್ವಲ್ಪ ನೀವು ದೂರ ಇರೋದು ಒಳ್ಳೆಯದು. ದ ಗ್ರೀಕ್ ವರ್ಡ್ ಫಾರ್ ಸ್ಯಾಲ್ವೇಷನ್ ಈಸ್ ಸೊಟೇರಿಯೋ ಅಂತ ಹೇಳ್ತಾರೆ. ಮೀನ್ಸ್ ಸೊಟೇರಿಯೋ ಮೀನ್ಸ್ ಬ್ಲೆಸ್ಸಿಂಗ್, ಹೀಲಿಂಗ್, ಫರ್ಗಿವ್ನೆಸ್, ಎವ್ರಿಥಿಂಗ್. ಸೊ ಎವ್ರಿಥಿಂಗ್ ಗಾಡ್ ಗಿವ್ಸ್ ಅಸ್ ಫ್ರೀಲಿ. ದೇವರು ಎಲ್ಲವನ್ನ ನಮಗೆ ಉಚಿತವಾಗಿ ಆಶೀರ್ವಾದ, ಸಂತೋಷ, ಸಮಾಧಾನ, ಆರೋಗ್ಯ ಎಲ್ಲವೂ ಸೇರಿದ್ದೇ ಒಂದು ಪ್ಯಾಕೇಜ್. ಅದನ್ನೇ ಸ್ಯಾಲ್ವೇಷನ್ ಅಂತ ಹೇಳ್ತೀವಿ. ರಕ್ಷಣೆ ಅಂದರೆ ಅದೇ. ಸೊ ಇದನ್ನೆಲ್ಲ ದೇವರು ಉಚಿತವಾಗಿ ಇಟ್ಬಿಟ್ಟು ಏನು ಗೊತ್ತಾ ಹೇಳಿದ್ರು? ಒಂದೇ ಒಂದು ಪಾಸ್ವರ್ಡ್, ಒಂದೇ ಒಂದು ಕೀ. ಏನು ಗೊತ್ತಾ? ನನ್ನನ್ನು ನಂಬು. ನೀನು ನಂಬಿದ್ರೆ ಎಲ್ಲ ನಿನಗೆ ಸಿಗುತ್ತೆ. ಆಮೇಲೆ ಒಂದೇ ಒಂದು ಪಾಸ್ವರ್ಡ್. ಇವಾಗ ಒಂದು ಫನ್ ವರ್ಲ್ಡ್ಗೆ ಹೋಗಬೇಕು. ಫನ್ ವರ್ಲ್ಡ್ಗೆ ಹೋದರೆ ಎಲ್ಲ ವಿಧವಾದಂಥ ಸಂತೋಷಪಡಿಸುವಂಥ ಆಟ ಆಡೋದೆಲ್ಲ ಒಳಗಡೆ ಇರ್ತದೆ. ಜಸ್ಟ್ ವಿ ಹ್ಯಾವ್ ಟು ಟೇಕ್ ದ ಎಂಟ್ರೆನ್ಸ್ ಟಿಕೆಟ್. ಒಂದು ಟಿಕೆಟ್ ತೊಗೊಬೇಕು ಒಳಗಡೆ ಹೋಗೋಕ್ಕಿಂತ ಮುಂಚೆ. ಒಂದು ಟಿಕೆಟ್ ತೊಗೊಂಬಿಟ್ರೆ ಒಳಗಡೆ ಹೋಗಿ ಎಷ್ಟಾದರೂ ಎಂಜಾಯ್ ಮಾಡ್ಬೋದು. ಎಲ್ಲನೂ ಒಳಗಡೆ ಇದೆ. ಆದರೆ ಒಳಗಡೆ ಹೋಗೋದಕ್ಕೆ ಹೇಗೆ ಒಂದು ಟಿಕೆಟ್ ಬೇಕೋ ಆ ರೀತಿಯೇ ಎಲ್ಲ ಆಶೀರ್ವಾದಕ್ಕೂ ಒಂದೇ ಒಂದು ಫೇತ್, ನಂಬಿಕೆ ಅನ್ನೋದನ್ನು ದೇವರು ಇಟ್ಟುಬಿಟ್ರು. ಇವಾಗ ಅದು ಈ ರೀತಿಯೇ ಹೇಳ್ತಾರಲ್ಲ, ಆಲಿಬಾಬಾ ಕೇವ್ ಅಂತ ಹೇಳ್ತಾರೆ, ಆಲಿಬಾಬಾ ಗುಹೆ ಅಂತ ಹೇಳ್ತಾರೆ. ಅದಕ್ಕೊಂದು ಪಾಸ್ವರ್ಡ್. ಒಬ್ಬ ಹೊರಗಡೆಯಿಂದ ಪಾಸ್ವರ್ಡ್ ಹೇಳೋದನ್ನು ಒಬ್ಬ ಕೇಳಿಸ್ಕೊಂಡು ಒಳಗಡೆ ಹೋಗ್ಬಿಡ್ತಾನೆ. ಒಳಗಡೆ ಹೋಗ್ಬಿಟ್ಟು ಎಲ್ಲ ನೋಡ್ಬಿಟ್ಟು, ಅಯ್ಯೋ ಚಿನ್ನ ಇಷ್ಟೆಲ್ಲ ಇದೆ, ಕಾಸು, ದುಡ್ಡು, ಚಿನ್ನ ಎಲ್ಲ ನೋಡ್ಬಿಟ್ಟು ಅದರಲ್ಲಿ ಎಕ್ಸೈಟ್ಮೆಂಟಲ್ಲಿ ತಿರ್ಗಾ ಆಚೆ ಬರೋದಕ್ಕೆ ಪಾಸ್ವರ್ಡ್ ಮರೆತುಬಿಟ್ಟ. ಇವಾಗ ಆಚೆ ಹೋಗೋದಕ್ಕೆ ಏನೇನೋ ಪ್ರಯತ್ನ ಪಡ್ತಾನೆ, ಬರೋಕ್ಕಾಗ್ತಾಯಿಲ್ಲ. ಸೊ ಒಳಕ್ಕೆ ಹೋಗ್ಬೇಕು ಅಂದ್ರೂ ಒಂದು ಪಾಸ್ವರ್ಡ್ ಬೇಕು, ಒಳಗಡೆಯಿಂದ ಆಚೆ ಬರಬೇಕಾದ್ರೂ ಒಂದು ಪಾಸ್ವರ್ಡ್ ಬೇಕು. ಅದೇ ರೀತಿಯೇ ದೇವರ ವಾಕ್ಯದಲ್ಲಿರುವಂಥ ಎಲ್ಲ ಆಶೀರ್ವಾದಗಳು, ಸುವಾರ್ತೆಯಲ್ಲಿ ಇಟ್ಟಿರುವಂಥ ಎಲ್ಲ ಆಶೀರ್ವಾದಗಳು ನಾವು ಹೊಂದ್ಕೊಬೇಕು ಅಂದರೆ ಜಸ್ಟ್ ಒಂದೇ ಒಂದು ಪಾಸ್ವರ್ಡ್, FAITH. ನಂಬಿಕೆ ಅನ್ನೋ ಪಾಸ್ವರ್ಡಲ್ಲಿ ಇವತ್ತು ಎಲ್ಲ ಆಶೀರ್ವಾದಗಳು ಬೈಬಲಲ್ಲಿ ಇರೋದನ್ನು ದೇವರು ನಮಗೆ ಎಲ್ಲವನ್ನು ಉಚಿತವಾಗಿ ಇಟ್ಟಿದ್ದಾರೆ. ಎವ್ರಿಥಿಂಗ್ ಈಸ್ ಫ್ರೀ, ಓನ್ಲಿ ದ ಪಾಸ್ವರ್ಡ್ ಈಸ್ ಯು ಹ್ಯಾವ್ ಟು ಎಂಟರ್ ಫೇತ್. ಈಗ
ನಾನೇನು ಹೇಳ್ತೀನಿ ಅಂದರೆ ಎಲ್ಲ ಆಶೀರ್ವಾದಗಳು ನಂಬಿಕೆಯಲ್ಲಿ ದೇವರು ಇಟ್ಬಿಟ್ರು ಅಂತ. ಫಸ್ಟ್ ಇವಾಗ ನಮ್ಮ ಮೈಂಡಿಗೆ ಏನು ಬರ್ತೈತೆ ಹೇಳಿ ನೋಡೋಣ. ಇವಾಗ ನಮ್ಮ ಮೈಂಡಿಗೆ ಬರೋದು ನಾನು ಹೇಳ, ಪಾಸ್ಟರ್ ಇದನ್ನೆಲ್ಲ ಹೊಂದ್ಕೊಳ್ಳೋಷ್ಟು ನಂಬಿಕೆ ನನ್ನಲ್ಲಿ ಇಲ್ಲ. ದ ಆನ್ಸರ್ ಈಸ್ ನೋ. ಅಷ್ಟೇ. ನಾನು ಇಷ್ಟೊತ್ತು ಮಾತಾಡಿದೆ ನಂಬಿಕೆ ಬೇಕು ನಂಬಿಕೆ ಬೇಕಂತ. ಇವಾಗ ನಿಮ್ಮ ಮೈಂಡಲ್ಲಿ ಏನು ಬರ್ತವೆ ಗೊತ್ತಾ? ಅಯ್ಯ ಪಾಸ್ಟರ್, ಅಯ್ಯ ಅಷ್ಟು ನಂಬಿಕೆ ನನ್ನ ಹತ್ರ ಇಲ್ವೇ. ಸೊ ಎವ್ರಿಥಿಂಗ್ ಈಸ್ ತಿರ್ಗಾ ಇಂಟು ಆಗೋಯ್ತು. ಇವಾಗ ನನಗೆ ಆ ನಂಬಿಕೆ ಇಲ್ಲ ಪಾಸ್ಟ್ರೇ. ಸೊ ಇವಾಗ ಫೇತ್ ಅನ್ನೋದು ಬಂದ್ಬಿಟ್ಟು, ಫೇತ್ ಮೀನ್ಸ್ ಗ್ರೀಕ್ ಭಾಷೆಯಲ್ಲಿ ಪಿಸ್ಟಸ್ ಅಂತ ಹೇಳುತ್ತೆ. ಪಿಸ್ಟಸ್ ಮೀನ್ಸ್ ಎ ಗಿಫ್ಟ್. ಆ ನಂಬಿಕೆಯೂ ಸಹ ಗಿಫ್ಟಾಗಿ ದೇವರೇ ನಮ್ಮೊಳಗಡೆ ಕೊಡೋದಂತೆ. ಓ ಮೈ ಗಾಡ್ ಪಾಸ್ಟರ್, ಈ ನಂಬಿಕೆ ನನ್ನಲ್ಲಿ ಇಲ್ವಲ್ಲ, ಅದನ್ನು ಬರ್ಸಕ್ಕೆ ನಾನಿದ್ದೀನಿ. ಅದಕ್ಕೆ ದೇವರು ಆ ನಂಬಿಕೆನ ಬರ್ಸೋ ಥರ ಮಾಡಿ ನಿನ್ನ ನಂಬೋ ಥರ ಮಾಡೋದಕ್ಕೇ ಈ ಪ್ರೀಚಿಂಗು, ಪಾಸ್ಟರ್ ಫಿಲಿಪ್ ಬಾಬು, ಯೂಟ್ಯೂಬು, ಫೇಸ್ಬುಕ್ಕು ಇದನ್ನೆಲ್ಲ ದೇವ್ರು ನಿನ್ನ ಹತ್ರ ಇಟ್ಟಿರೋದೇನೋ ಗೊತ್ತಾ? ನಿನ್ನೊಳಗಡೆ ನಂಬಿಕೆನ ಬರ್ಸೋದಕ್ಕೇ ದೇವ್ರು ಪ್ರಯತ್ನ ಪಡ್ತಾವ್ರಪ್ಪ. ಇವಾಗ ನಾನು ಉದಾಹರಣೆ ಹೇಳ್ತೀನಿ ನೋಡಿ. ಇವಾಗ ನಾನು 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತೀನಿ. ನಂಬಿಕೆ ಇದ್ದವ್ರು ತೊಗೊಳ್ಳಿ ಅಂತ ಹೇಳ್ತೀನಿ. ಎಷ್ಟು ಜನಕ್ಕೆ ನಂಬಿಕೆ ಐತೆ ಅಂತ ಕೇಳಿದ್ರೆ ನಾನು ನಂಬಿಕೆ ಇಲ್ಲ ಅಂತ. ಸೊ ಇವಾಗ ನಂಬಿಕೆ ಬಂದ್ರೇ ನಾನು ಇದನ್ನು ಕೊಡೋದು ಅಂತ ಹೇಳ್ತೀನಿ. ಈಗ ನಂಬಿಕೆ ಬರ್ಸ್ಬೇಕು ಅಂದರೆ ಏನು ಮಾಡಬೇಕು ಅನ್ನೋ ಕ್ವಶನ್ಸ್ ಬರ್ತವೆ. 1 2 3 4 5. ಇವಾಗ ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 3 ಹಿಂಗೆಲ್ಲ ಹೇಳಕ್ಕೆ ಹೋದ್ರೇ ಯುವರ್ ಫೇತ್ ಬಿಕಮ್ಸ್ ವರ್ಕ್ ಅಗೈನ್. ಈಗ ಮತ್ತೆ ನಿಮ್ಮ ನಂಬಿಕೆ ಏನಾಗುತ್ತೆ ಗೊತ್ತಾ? ಮತ್ತೆ ಕೆಲಸ ಮಾಡೋ ಥರ ಆಗಿಬಿಡುತ್ತೆ. ಸೊ ಮತ್ತೆ ಪ್ರಯತ್ನ ಪಡಬೇಕು, ಮತ್ತೆ ಪ್ರಯಾಸ ಪಡಬೇಕು. ಅಯ್ಯೋ ಪಾಸ್ಟರ್ ಮತ್ತೆ ಹೆಂಗೆ ಪಾಸ್ಟರ್ ನೋಡಿ, ಈಗ ದೇವರೆಲ್ಲನೂ ಮಾಡ್ತಾರೆ ಅನ್ನೋದು ಇವಾಗ ಕೆಲಸದಲ್ಲಿ ಹೋಗಿ ಎಂಡಾಗಿ ಆಗ್ಬಿಡ್ತೈತೆ. ಇವಾಗ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು, ಆಗಲೇ ಈ 1,000 ರೂಪಾಯಿ ತೊಗೊಳಕ್ಕಾಗೋದು. ಫೇತ್ ಈಸ್ ನಾಟ್ ಯು ಕನ್ವಿನ್ಸಿಂಗ್ ಗಾಡ್. ಅಂದರೆ ನಂಬಿಕೆ ಅನ್ನೋದು ದೇವರನ್ನು ನೀವು ಬದಲಾವಣೆ ಮಾಡಬೇಕು ಅನ್ನೋ ಪ್ರಯತ್ನ ಅಲ್ಲ. ನಂಬಿಕೆ ಅನ್ನೋದು ದೇವರು ನಿಮ್ಮನ್ನು ಕನ್ವಿನ್ಸ್ ಮಾಡೋ ಅಥವಾ ನಿಮ್ಮನ್ನು ಬದಲಾಯಿಸೋದಕ್ಕೆ ದೇವ್ರು ಪ್ರಯತ್ನ ಪಡ್ತಾ ಇದ್ದಾರೆ. ನಿಮಗಿರುವಂಥ ಪ್ರಾಬ್ಲಮಿಂದ ನಿಮ್ಮನ್ನು ಹೊರಗಡೆ ತರೋದಕ್ಕಾಗಿ ಗಾಡ್ ಈಸ್ ವರ್ಕಿಂಗ್ ಫಾರ್ ದಟ್. ಓ ಮೈ ಗಾಡ್. ಸೊ ಫೇತ್ ಇಸ್ ನಾಟ್ ಯು ಕನ್ವಿನ್ಸಿಂಗ್ ಗಾಡ್. ನೀವೇನೋ ದೇವ್ರಿಗೆ ಕನ್ವಿನ್ಸ್ ಮಾಡಿ, ದೇವರೇ ನಂಬಿಕೆ ಬಂತು, ಸ್ವಲ್ಪ ಬರ್ತಾಯಿತ್ತು, ದೇವ್ರೆ ಬಂತಾ ದೇವರೇ ಈ ನಂಬಿಕೆ ಸಾಕಾ, ಇದು ಇನ್ನೂ ಸ್ವಲ್ಪ ಬೇಕಾ, ಇನ್ನೂ ಸ್ವಲ್ಪ ಬೇಕಾ, ಸಾಕಾ ಇದೆಲ್ಲ ನಾವೇನು ಮಾಡ್ತಾಯಿದ್ದೀವಿ? ದೇವ್ರನ್ನ ಮೆಚ್ಚಿಸೋದಕ್ಕೆ ನಂಬಿಕೆ ಬಂತಾ ಅಂತ ಟ್ರೈ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ. ಸೊ ಫೇತ್ ಹಂಗೆ ಬರೋದಿಲ್ಲ. ನಂಬಿಕೆ ಅನ್ನೋದು ಹೆಂಗೆ ಗೊತ್ತಾ? ದೇವ್ರು ನಿಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ಬಗ್ಗೆ ನೀವು ತಿಳ್ಕೊಳ್ತಾ ದೇವರು ಎಷ್ಟು ಒಳ್ಳೆಯವರು ಅಂತ ನೀವು ತಿಳ್ಕೊಳ್ತಾ ನಿಮ್ಮೊಳಗಡೆ ಆ ಫೇತ್ ಆಟೋಮೆಟಿಕ್ಕಾಗಿ ಬರುತ್ತೆ. ನೀವು ನಂಬಿಕೆಗಾಗಿ ಒದ್ಲಾಡೋದು ಬೇಕಾಗಿಲ್ಲ, ಅಂದರೆ ಕಷ್ಟಪಡಬೇಕಾದದ್ದು ಬೇಕಾಗಿಲ್ಲ, ಪ್ರಯತ್ನ ಪಡಬೇಕಾಗಿದ್ದಿಲ್ಲ. ದೇವ್ರ ಪ್ರೀತಿನ ತಿಳ್ಕೊಳ್ತಾ ಆ ಪ್ರೀತಿನೇ ನಿನ್ನೊಳಗಡೆ ನಂಬಿಕೆ ಆಗಿ ಚೇಂಜ್ ಆಗಿಬಿಡುತ್ತೆ. ಓ ಮೈ ಗಾಡ್. ಸರಿ, ಅದಕ್ಕೆ ಉದಾಹರಣೆಯಾಗಿ ಮತ್ತಾಯನ ಬರೋ ಪುಸ್ತಕ 8:10, ಮ್ಯಾಥ್ಯೂ ಚಾಪ್ಟರ್ 8 ವರ್ಸ್ 10. ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇದು ಯಾರ ಫೇತು? ಶತಾಧಿಪತಿಯ ಫೇತು, ಸೆಂಚುರಿಯನ್ಸ್ ಫೇತ್. ಈ ಫೇತನ್ನು ನೋಡಿ ದೇವರು ಏನು ಹೇಳಿದ್ರು? ವಾವ್, ಏನು ನಂಬಿಕೆ ಇವನಲ್ಲಿ ಅಂದರು. ಆಯಿತಾ? ಮತ್ತಾಯನಿಗೆ ಬರೆದ ಪುಸ್ತಕ 15:28, ಮ್ಯಾಥ್ಯೂ ಚಾಪ್ಟರ್ 15 ವರ್ಸ್ 28. ಇದು ಯಾರು ಅಂದರೆ ಕಾನಾನ್ಯಳಾದ ಸ್ತ್ರೀಯ ಮಗಳನ್ನು ಸ್ವಸ್ಥ ಮಾಡಿದ್ದು. ಹೆಡಿಂಗಲ್ಲಿ ಏನು ಬರುತ್ತೆ? ಕಾನಾನ್ಯಳಾದ ಸ್ತ್ರೀ. ಇವಳು ಅನ್ಯ ಸ್ತ್ರೀ, ಯಹೂದ್ಯಳಲ್ಲ. ಇವಳು 10 ಕಮ್ಯಾಂಡ್ಮೆಂಟ್ಸೋ ಅಥವಾ ಧರ್ಮಶಾಸ್ತ್ರನೋ ದೇವ್ರ ಬಗ್ಗೆ ಗೊತ್ತಿರೋಳು ಅಥವಾ ಯಹೂದ್ಯಳು ಅಲ್ಲ, ಅನ್ಯ ಸ್ತ್ರೀ. ಇವಳನ್ನ ನೋಡಿ ಯೇಸು ಸ್ವಾಮಿ ಏನು ಹೇಳ್ತಾರೆ? ಆಗ ಯೇಸು ಆಕೆಗೆ, ಅಮ್ಮ ನಿನ್ನ ನಂಬಿಕೆ ಭಾಳ. ಸೊ ಇಲ್ಲಿ ಅನ್ಯ ಸ್ತ್ರೀಗೆ ಹೇಳ್ತಾರೆ ನಿನ್ನ ನಂಬಿಕೆ ಭಾಳ ಅಂತ. ಅಲ್ಲಿ ಶತಾಧಿಪತಿಗೆ ಏನು ಹೇಳಿದ್ರು? ನಿನ್ನ ನಂಬಿಕೆ ದೊಡ್ಡದು ಅಂದರು. ಸೊ ಇವರಿಬ್ಬರೂ ಯಾರಿಲ್ಲ, ಬಿಲೀವರ್ಸ್ ಅಲ್ಲ. ಆದರೆ ಇವ್ರ ಫೇತನ್ನು ದೇವ್ರು ವಾವ್ ಅಂದರು. ಹೆಂಗೆ ರೀಸನು? ವಾಟ್ ಈಸ್ ದ ರೀಸನ್?
ಈಗ ಹೇಳ್ತೀನಿ ನೋಡಿ, ಇವರಿಬ್ಬರಿಗೂ ಪರ್ಫಾರ್ಮೆನ್ಸ್ ಮಾಡಬೇಕು ಅನ್ನೋ ಮೆಂಟಾಲಿಟಿ ಇರಲಿಲ್ಲ. ಮಾರ್ಕನಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 3ನೇ ವಾಕ್ಯದಿಂದ ಇಲ್ಲಿ ನಾವು ನೋಡ್ತೀವಿ, ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಯೇಸು ಅವರ ನಂಬಿಕೆಯನ್ನು ನೋಡಿ. ಇವಾಗ ನಾನು ಕೇಳ್ತೀನಿ, ಈ ಕಾನಾನ್ಯ ಸ್ತ್ರೀ, ಶತಾಧಿಪತಿ, ಈ 4 ಜನ ಮೇಲ್ಛಾವಣಿಯಿಂದ ಇಳಿಸಿದ್ರಲ್ಲ, ಇವರೆಲ್ಲ ಪರ್ಫಾರ್ಮೆನ್ಸ್ ಮಾಡಬೇಕು, ನಂಬಿಕೆಯನ್ನು ಹೇಗಾದರೂ ದೇವರಿಗೆ ಶೋ ಅಪ್ ಮಾಡಬೇಕು ಅಂತ ಬಂದ್ರ, ಅಥವಾ ದೇವರು ಒಳ್ಳೆಯವರು ಅಂತ ನ್ಯೂಸ್ ಕೇಳ್ಬಿಟ್ಟು ಬಂದವರ? ಎಲ್ಲೋ ನ್ಯೂಸ್ ಕೇಳಿದ್ರು. ಹೆಂಗೆ ಗೊತ್ತಾ, ಇವ್ರ ಹತ್ರ ಹೋದರೆ ಚೆನ್ನಾಗಾಗುತ್ತೆ, ಯೇಸು ಸ್ವಾಮಿ ಭಾಳ ಒಳ್ಳೆಯವರು, ಯೇಸು ಸ್ವಾಮಿ ಮುಟ್ಟಿದ್ರೆ ಅದ್ಭುತ ಆಗುತ್ತೆ, ಯೇಸು ಸ್ವಾಮಿ ಮುಟ್ಟಿದ್ರೆ ಗುಣ ಆಗುತ್ತೆ, ಯೇಸು ಸ್ವಾಮಿನ ನೀವು ಮುಟ್ಟಿದ್ರೂ ಗುಣ ಆಗುತ್ತೆ, ಎಲ್ಲೋ ಒಂದು ಕಡೆ ದೇವರು ಒಳ್ಳೆಯವರು ಅಂತ ಸತ್ಯನ ಕೇಳಿ ಓಡಿ ಬಂದವರು ಇವರಲ್ಲ. ಸೊ ಒಳ್ಳೆಯವ್ರನ್ನ ನೋಡಬೇಕು ಅಂತ ಪ್ರಯತ್ನ ಪಟ್ರಲ್ವಾ, ಅದು ನಂಬಿಕೆಯಾಗಿ ಚೇಂಜ್ ಆಗೋಯ್ತು. ಓ ಮೈ ಗಾಡ್. ಸೊ ಟು ಸಿ ದ ಲವ್ ಆಫ್ ಗಾಡ್, ದೇವ್ರನ್ನ ನೋಡಬೇಕು, ಇಂಥ ಒಳ್ಳೆ ಮನುಷ್ಯನ ನೋಡಬೇಕು, ದೇವ್ರನ್ನ ಮುಟ್ಟಬೇಕು, ದೇವ್ರು ಒಳ್ಳೆಯವರು ಅಂತ ನ್ಯೂಸ್ ಕೇಳಿಬಿಟ್ಟು ಇವ್ರು ಪ್ರಯತ್ನ ಪಟ್ಟಿದ ಪ್ರಯತ್ನಗಳೆಲ್ಲ ನಂಬಿಕೆಯಾಗಿ ಚೇಂಜ್ ಆಗೋಯ್ತು. ಅದೇ ನಾನು ಹೇಳ್ತೀನಿ, ಯಾವಾಗ ದೇವರು ಒಳ್ಳೆಯವರು, ದೇವ್ರ ಪ್ರೀತಿನ ತಿಳ್ಕೊಳ್ತಿರೋ, ಆ ತಿಳ್ಕೊಂಡು ನೀವು ಮಾಡುವಂಥ ಎಲ್ಲ ಕೆಲಸಗಳು ನಂಬಿಕೆಯಾಗಿ ಚೇಂಜ್ ಆಗಿಬಿಡುತ್ತೆ. ಸೊ ನಂಬಿಕೆ ಬರೋದಕ್ಕೆ ನೀವೇನು ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2 ಸಾಧನೆ ಏನು ಮಾಡಬೇಕಾಗಿದ್ದಿಲ್ಲ. ಆ ಪ್ರೀತಿನ ಕೇಳ್ಬಿಟ್ಟು ಇಂಥ ಒಳ್ಳೆ ದೇವ್ರು ನಾನು ಏನಾದರೂ ಮಾಡಬೇಕು ಅಂತ ಪ್ರಯತ್ನ ಪಡ್ತಿರೋಲ್ವಾ, ದಟ್ ಈಸ್ ಫೇತ್. ಇಂಥ ಒಳ್ಳೆ ದೇವ್ರ ನಾನು ಬೆಳಿಗ್ಗೆ ಎದ್ದೇಳಬೇಕಪ್ಪ, ದಟ್ ಬಿಕಮ್ಸ್ ಫೇತ್. ಇಂಥ ಒಳ್ಳೆ ದೇವ್ರ ನಾನು ಕಾಣಿಕೆ ಕೊಡಬೇಕು, ದಟ್ ಬಿಕಮ್ಸ್ ಫೇತ್. ಇಂಥ ಒಳ್ಳೆ ದೇವ್ರ ನಾನು ಬೈಬಲ್ ಓದಬೇಕು, ದಿಸ್ ಬಿಕಮ್ಸ್ ಫೇತ್. ನಿನಗೊಳಗಡೆ ನಂಬಿಕೆ ಐತಾ, ನಂಬಿಕೆ ಐತಾ, ನಂಬಿಕೆ ಐತಾ? ಪ್ರಸಂಗ ಕೇಳಿ ಕೇಳಿ ಇನ್ನೂ ಬಂದಿಲ್ಲ ಪಾಸ್ಟರ್, ಇನ್ನೂ ಬಂದಿಲ್ಲ ಪಾಸ್ಟರ್, ಇನ್ನೂ ಬಂದಿಲ್ಲ ಪಾಸ್ಟರ್. ನಂಬಿಕೆ ಇಲ್ವಾ? ಹಂಗಾರೆ ಹೋಗು, ನೀನು ಫೇಲ್ ಅಂತ ಹೇಳಿ ಎಲ್ಲರನ್ನೂ ಫೇಲ್ ಮಾಡಿ ಕಳಿಸ್ತಾರೆ ಹೊರತು ನಂಬಿಕೆನ ಹೇಗೆ ಬರ್ಸ್ಬೇಕು ಅಂತ ಹೇಳ್ಕೊಡೋರು ಇವತ್ತು ಇಲ್ಲದೇ ಇರೋದ್ರಿಂದನೇ ಇವತ್ತು ನಂಬಿಕೆ ಎನ್ನೋದೇ ಜನರಲ್ಲಿ ಇಲ್ಲ. ಇವಾಗ ಎಲ್ಲರಿಗೂ ಹೆಂಗಾಗ್ಬಿಡ್ತು, ಬಿಡಪ್ಪ ಪಾಸ್ಟರ್ ಹೇಳೋ ನಂಬಿಕೆ ಎಲ್ಲ ನಮ್ಮ ಕೈಯಲ್ಲಿ ಬರೋಕ್ಕಿಲ್ಲ, ಇದೆಲ್ಲ ನಮ್ಗೆ ಆಗಿ ಬರೋಂಗಿಲ್ಲ, ಅಯ್ಯೋ ಇವ್ರು ಹೇಳೋದೆಲ್ಲ ನಮ್ಮ ಕೈಲಿ ಆಗಲ್ಲಪ್ಪ, ಇವ್ರು ಹೇಳೋದೆಲ್ಲ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೋಗ್ಬಿಡ್ತಿದ್ದೆ. ಸೊ ಇವರೆಲ್ಲ ಮೇಲ್ಛಾವಣಿ ಬಿಚ್ಚು ಅಲ್ಲಿಂದ ಹಗ್ಗ ಕಟ್ಬಿಟ್ಟು ಅವನ್ನ ಕೆಳಗಡೆ ಇಳಿಸಿದ್ದೆಲ್ಲ ಯೇಸು ಸ್ವಾಮಿ ನೋಡ್ತಾ ಇರ್ತಾರೆ. ಸೊ ನಾವು ಪರ್ಫಾರ್ಮೆನ್ಸ್ ಮಾಡೋಣ, ಇವಾಗ ಯೇಸು ಸ್ವಾಮಿ ನಮ್ಮ ನೋಡ್ಬಿಟ್ಟು ವಾವ್ ಅಂತ ಹೇಳ್ತಾರೆ ಅಂತ ಯಾರೂ ಟ್ರೈ ಮಾಡಿಲ್ಲ. ದೇವರು ಇಂಥ ಒಳ್ಳೆ ದೇವ್ರನ್ನ ನೋಡಬೇಕು ಅಂತ ಪ್ರಯತ್ನ ಪಟ್ಟಿದ್ದೆಲ್ಲ ವಾವನ್ನ ನಂಬಿಕೆಯಾಗಿ ಚೇಂಜ್ ಆಗೋಯ್ತು. ಅಂಥವ್ರನ್ನ ನೋಡಿ ಯೇಸು ಸ್ವಾಮಿ ಅವರ ನಂಬಿಕೆನ ನೋಡಿ, ಶತಾಧಿಪತಿ ನಂಬಿಕೆನ ನೋಡಿ, ಕಾನಾನ್ಯ ಸ್ತ್ರೀಯ ನಂಬಿಕೆ ನೋಡಿ, ಇದೆಲ್ಲ ನೋಡಿ ಇವರೆಲ್ಲ ಯಾರೂ ಪರ್ಫಾರ್ಮ್ ಮಾಡೋಕ್ಕೆ ಬಂದಿಲ್ಲ. ನಂಬಿಕೆ ಹೇಗೆ ಬರಬೇಕಪ್ಪ ಯೇಸು ಸ್ವಾಮಿ, ನಾವು ಹೆಂಗೆ ಬರಬೇಕು, ನಾವು ಮೇಲಿಂದ ಎಲ್ಲರೂ ನೆಟ್ಟಿಗೆ ಹೋಗ್ತಾರೆ, ನಾವು ಮೇಲಕ್ಕಿಂತ ಹೋದರೆ ದೇವರು ವಾವ್ ಅಂತಾರೆ, ಅದೆಲ್ಲ ಪ್ರಯತ್ನ ಇಲ್ಲ. ಇವತ್ತು ನಮ್ಮ ಪ್ರಸಂಗ ಕೇಳಿ ಓಹೋ ನಮ್ಮ ಮನೆ ಬಾಗಿಲಿಂದ ಬರೋದಕ್ಕಿಂತ ನಾವು ಮೇಲಿಂದ ಬಂದರೆ ಯೇಸು ಸ್ವಾಮಿ ವಾವ್ ಅಂತಾರೆ ಅಂತ ಪ್ರಯತ್ನ ಪಡಬೇಕಾದಂಥ ಅವಶ್ಯಕತೆ ಎಲ್ಲ ಇಲ್ಲ. ದೇವರ ಪ್ರೀತಿನ ಅರ್ಥಕೊಂಡು ನೀವು ಯಾವುದೇ ಪ್ರಯಾಸ ಪಟ್ಟರು ಆ ಪ್ರಯಾಸ ನಂಬಿಕೆಯಾಗಿ ಚೇಂಜ್ ಆಗುತ್ತೆ. ತುಂಬ ಹೊತ್ತು ಪ್ರೇಯರ್ ಮಾಡ್ತಾಯಿದ್ದೀನಿ ಪಾಸ್ಟರ್, ಅವಾಗೇ ನಂಬಿಕೆ ನೋಡಿ. ಕೆಲವರು ಏನು ಅಂದ್ಕೊಂಡಿದ್ರು ಗೊತ್ತಾ, ತುಂಬ ದೇವ್ರನ್ನ ನಂಬಿದ್ದೀನಿ ಪಾಸ್ಟರ್, ಅದಕ್ಕೆ ತುಂಬ ಅವರು ಹಂಗೆ ಪ್ರೇಯರಲ್ಲೇ ಕುಂತಿದ್ದೀನಿ, ಹಂಗೆ ಪ್ರೇಯರ್ ಮಾಡ್ತಾನೇ ಇದ್ದೀನಿ. ನೋಡಿ, ತುಂಬ ಪ್ರಾರ್ಥನೆ ಮಾಡಿದ್ರೂ ನಂಬಿಕೆ ಕಡಿಮೆ ಅಂತಲೇ ಅರ್ಥ. ಶಾಕಿಂಗ್. ಇವಾಗೆಲ್ಲ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ, ಅಯ್ಯಯ್ಯೋ ಏನು ಪಾಸ್ಟರ್ ಹಿಂಗೆ ಹೇಳ್ಬಿಟ್ರ, ನಾನು 3 ಅವರ್ 4 ಅವರೆಲ್ಲ ಮೊಣಕಾಲಲ್ಲೇ ನಿಂತ್ಕೊಂಡು ಪ್ರೇಮ್ ನೀವು ಹಿಂಗೆ ಹೇಳ್ಬಿಟ್ರಲ್ಲ ಅಂತ. ನಾನೇನು ಹೇಳ್ತೀನಿ ಅಂದರೆ, ನೀವು ಎಷ್ಟೊತ್ತು ಪ್ರೇಯರ್ ಮಾಡ್ತೀರಾ ಅಂತ ಮುಖ್ಯ ಅಲ್ಲ, ನೀವೆಷ್ಟು ದೇವ್ರನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದೇ ಮುಖ್ಯ. ನೀವು ದೇವ್ರನ್ನ ಅರ್ಥ ಮಾಡ್ಕೊಂಡು ಒಂದು ವರ್ಡಲ್ಲಿ ಎಸ್ ಇಟ್ಸ್ ಡನ್, ಇಟ್ಸ್ ಫಿನಿಶ್ಡ್ ಅಂತ ಹೇಳಿದ್ರು ಆ ಪ್ರೇಯರ್ ದೊಡ್ಡ ಪ್ರೇಯರ್. ನೋಡಿ ಮತ್ತಾಯನ ಬರೆದ ಪುಸ್ತಕ 6ನೇ ಅಧ್ಯಾಯ 9ನೇ ವಾಕ್ಯ, ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 9. ಆದರೆ ಪ್ರಾರ್ಥನೆ ಮಾಡುವ ಅಜ್ಞಾನಿಗಳಾಗಿ ಹೇಳಿದ್ದನ್ನೇ ಸುಮ್ಮನೆ ಹೇಳ್ಬೇಡ. ಸೊ ಪ್ರಾರ್ಥನೆ ಅನ್ನೋದು ನೀನು ಸುಮ್ಮನೆ ಸ್ತೋತ್ರ ಕೊಡೋದಕ್ಕಾಗಿ ಸ್ತೋತ್ರ ಕೊಡೋದಕ್ಕಾಗಿ ಸ್ತೋತ್ರ ಕೊಡೋದಕ್ಕಾಗಿ ಸ್ತೋತ್ರ ದೇವರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಇದು ಪ್ರಾರ್ಥನೆ ಅಲ್ಲ ಅಂತೆ. ಮೆಸೇಜ್ ಟ್ರಾನ್ಸ್ಲೇಷನ್ ಸೂಪರ್ ಆಗಿದೆ. ಫುಲ್ ಆಫ್ ಫಾರ್ಮುಲಾಸ್, ಹಿಂಗೆ ಪ್ರೇಯರ್ ಮಾಡಬೇಕು, ಹಂಗೆ ಪ್ರೇಯರ್ ಮಾಡಬೇಕು, ಡೇ ಸ್ಟಾರ್ಟ್ ಮಾಡಬೇಕು, ಹಿಂಗೆ ಮುಕ್ತಾಯ ಆಗಬೇಕು, ಫುಲ್ ಆಫ್ ಫಾರ್ಮುಲಾಸ್, ವರ್ಕೌಟ್ ಆಗಲ್ಲ. ನೆಕ್ಸ್ಟ್, ಸೊ ಈ ಟೆಕ್ನಿಕ್ ದೇವ್ರ ಹತ್ರ ಈ ಥರ ಎಲ್ಲ ಟೆಕ್ನಿಕ್ ಯೂಸ್ ಮಾಡದೆ ಬರುತ್ತೆ, ಅದೆಲ್ಲ ಬರಲ್ಲ, ಅದೆಲ್ಲ ಕೆಲ್ಸಕ್ಕಾಗಲ್ವಂತೆ.
ಸೊ ತಿರ್ಗಾ ಬ್ಯಾಬ್ಲಿಂಗ್, NIV ಟ್ರಾನ್ಸ್ಲೇಷನ್ ಹೇಳುತ್ತೆ ಬ್ಯಾಬ್ಲಿಂಗ್ ಅಂದರೆ ಸುಮ್ಮನೆ ಕುಂತ್ಕೊಂಡು ಏನೋ ಪ್ರೇಯರಲ್ಲಿ ಕುಂತ್ಕೊಂಡು 1 ಅವರ್ ಪ್ರೇಯರ್ ಮುಗಿಸ್ತೆ ಪಾಸ್ಟರ್, ನಾನು ಇವತ್ತು 2 ಅವರ್ ಪ್ರೇಯರ್ ಮಾಡಿ ಬ್ಯಾ ಅದೆಲ್ಲ ಕೆಲ್ಸಕ್ಕಾಗಲ್ವಂತೆ. ಸತ್ಯವೇದ ಹೇಳುತ್ತೆ ಅದು ಅಲ್ಲ ನಂಬಿಕೆ. ಇವಾಗ ಒಂದು ಉದಾಹರಣೆ, ಇವಾಗ ನಾನು ಒಬ್ರಿಗೆ ಕಾಸು ಕೊಡ್ತೀನಿ, ಇವಾಗ ಒಂದು ಮಾತ್ರೆ ತೊಗೊಳಕ್ಕೆ ಒಬ್ರಿಗೆ ಕಾಸು ಕೊಡ್ತೀನಿ ಅಂತ ಹೇಳಿದ್ದೀನಿ. ಅವ್ರು ಏನು ಮಾಡ್ತಾರೆ ಗೊತ್ತಾ, ನಾನು ಒಂದು 2ನೇ ತಾರೀಕು ಕೊಡ್ತೀನಿ ಅಂತ ಹೇಳ್ತೀನಿ. ಅವ್ರು 31ನೇ ತಾರೀಕಿಂದನೇ ಸ್ಟಾರ್ಟ್ ಮಾಡ್ತಾರೆ. ಪಾಸ್ಟರ್ ನೀವು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಹ್ಞೂಪ್ಪ ಕೊಡ್ತೀನಿ ನಾನು ಕೊಡ್ತೀನಿ ಅಂತ. ತಿರ್ಗಾ 1ನೇ ತಾರೀಕು ಇನ್ನೊಂದು ಮೆಸೇಜ್ ಕಳಿಸ್ತಾರೆ, ಪಾಸ್ಟರ್ ಒಂದು ರಿಮೈಂಡರ್ ಅಂತ, ಕೊಡ್ತೀನಪ್ಪ ನಾನು ಅಂತ. 2ನೇ ತಾರೀಕು ಬೆಳಿಗ್ಗೆನೆ, ಪಾಸ್ಟರ್ ಇವತ್ತು 2ನೇ ತಾರೀಕು ಅಂತ. ತಿರ್ಗಾ ಆಯ್ತಪ್ಪ ನಾನು ಕೊಡ್ತೀನಿ ಅಂತ ಹೇಳಿ ತಿರ್ಗಾ ಮತ್ತೆ ಇನ್ನೊಂದು ಮೆಸೇಜ್, ಪಾಸ್ಟರ್ ಪ್ಲೀಸ್ ಪಾಸ್ಟರ್. ಇವಾಗ ನನಗೇನಾಗುತ್ತೆ, ಇಷ್ಟು ಸತಿ ಕೇಳ್ತಾ ಇದ್ದಾರಲ್ಲ ಅಂತ ಖುಷಿ ಆಗುತ್ತಾ, ಇರಿಟೇಷನ್ ಆಗುತ್ತಾ? ಹಂಗೆ ಇವತ್ತು ಕೆಲವ್ರು ಪ್ರೇಯರೆಲ್ಲ ಇರಿಟೇಷನ್ ಮಾಡ್ತಾ ಇರೋದು. ಇವತ್ತು ಅನೇಕರು ದೇವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಇರಿಟೇಟ್ ಮಾಡ್ತಾ ಇದ್ದಾರೆ ಹೊರತು ಪ್ರಾರ್ಥನೆ ಮಾಡ್ತಾ ಇಲ್ಲ. ಸೊ ಅನೇಕರ ಪ್ರಾರ್ಥನೆ ದೇವರಿಗೆ ಇರಿಟೇಷನ್ ಆಗ್ತೈತೆ ಹೊರತು ಅದರಲ್ಲಿ ದೇವರಿಗೆ ಖುಷಿ ಆಗ್ತಾಯಿಲ್ಲ. ಸೊ ನಾನು ಒಂದು ಹೇಳಿದ ಮೇಲೆ ಕೊಡ್ತೀನಿ ಅಂತ ಹೇಳಿದ್ದೀನಿ, ಸುಮ್ಮನೆ ಹಿಂದೆ ಬಂದ್ಬಿಟ್ಟು ಪಾಸ್ಟ್ರೇ ಯಾವಾಗ ಕೊಡ್ತೀರಾ ಪಾಸ್ಟ್ರೇ ಯಾವಾಗ ಕೊಡ್ತೀರಾ ಪಾಸ್ಟ್ರೇ, ಅಪ್ಪ ನಾನು ಕೊಡ್ತೀನಿ 1ನೇ ತಾರೀಕು ಕೊಡ್ತೀನಿ ಅಂತ. ಪಾಸ್ಟ್ರೇ 1ನೇ ತಾರೀಕು ಆಯಿತು ಪಾಸ್ಟರ್ 1ನೇ ತಾರೀಕು 6 ಗಂಟೆ ಆಯಿತು ಪಾಸ್ಟರ್, 1ನೇ ತಾರೀಕು 7 ಗಂಟೆ ಆಯಿತು ಪಾಸ್ಟರ್ ಅಂದರೆ ಇದರಿಂದ ನನಗೆ ಟೆನ್ಷನ್ ಕೋಪ ಆಗುತ್ತೆ ಹೊರತು ಇಷ್ಟು ಸತಿ ನೋಡ್ದ ನಾನು ಕೊಡ್ತೀನಿ ಅಂತ ಹೇಳಿದೆ, ಆದರೆ 100 ಸತಿ ಆದರೂ 100 ಸತಿ ಕೇಳಿದ್ದು ಗುಣ್ಗುಟ್ಕೊಂಡು ಬರ್ತಾ ಇರೋದು ಅದು ಏನಪ್ಪ ಖುಷಿಯಲ್ಲಿ ಕೊಡಲ್ಲ. ಕೊಡ್ತೀನಿ ಅಂತ ಹೇಳಿದ ಮೇಲೆ ತಿರ್ಗಾ ಅವ್ರು ನನ್ನ ಹತ್ರ ಅದ್ರ ಬಗ್ಗೆ ಮಾತಾಡಲೇಬಾರ್ದು. ಅವ್ರು ನೋಡಿದಾಗ ನನಗೇನೆ ನಾನು ಹೇಳಿದ್ನಲ್ಲ ಇವ್ರು ಕೊಡ್ತೀನಿ ಅಂತ. ಅದು ದೇವರು ಒಂದು ಸತಿ ಹೇಳಿದ ಮೇಲೆ ಕೊಡ್ತೀನಿ ಅಂದಮೇಲೆ ಹಿ ವಿಲ್ ಗಿವ್. ಯು ಡೋಂಟ್ ಹ್ಯಾವ್ ಟು ಆಸ್ಕ್ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್. ದ ಬುಕ್ ಆಫ್ ಜಾನ್ 11:41-42, ಯೋಹಾನನ ಬರೆದ ಪುಸ್ತಕ 11ನೇ ಅಧ್ಯಾಯ 41-42. ಡೆಡ್ ರೈಸ್ ಮಾಡಬೇಕು ಅಂದರೆ ಎಷ್ಟು ಪ್ರೇಯರ್ ಮಾಡಬೇಕು? ಯೇಸು ಸ್ವಾಮಿ ಹೋಗಿ ಏನು ಪ್ರೇಯರ್ ಮಾಡಿದ್ರು ಅಂತ ಗೊತ್ತಾ? ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ತಂದೆಯೇ ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡ್ತೀನಿ. ಥ್ಯಾಂಕ್ ಯು ಲಾರ್ಡ್. ಅದು ಈ ಪ್ರೇಯರು ಯಾಕೆ ಗೊತ್ತಾ ಮಾಡಿದ್ರು? 42. ಅದು ಇವ್ರಿಗಾಗಿ ಪ್ರೇಯರ್ ಮಾಡಿಲ್ಲ ಅಂದರೆ ಇವ್ರು ಏನಾದರೂ ಹೇಳ್ತಾರಲ್ಲ, ಇಲ್ಲಿ ಅಕ್ಕಪಕ್ಕದವರು ಏನು ಪಾಸ್ಟ್ ಪ್ರೇಯರೇ ಮಾಡಲ್ಲ ಅಂತ ಏನಾದರೂ ಹೇಳ್ತಾರೆ ಅಂತ ಆ ಒಂದು ಪ್ರೇಯರ್ ಮಾಡಿದ್ರಂತೆ ಯೇಸು ಸ್ವಾಮಿ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನೇ ಕೇಳುವವನಾಗಿದ್ದಿ ಎಂದು ನನಗೆ ಗೊತ್ತೇ ಇದೆ, ಆದರೂ ನೀನೇ ನನ್ನನ್ನು ಕಳಿಸಿಕೊಟ್ಟಿ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನು ಆಡಿದ್ದೇನೆ. ದೇವರೇ ಸ್ತೋತ್ರ ಅಂತ ಯಾರಿಗೆ ಹೇಳಿದಂತೆ? ಅವ್ರಿಗಲ್ವಂತೆ, ಇವ್ರಿಗಾಗಿ. ಇವರೆಲ್ಲ ನೋಡ್ತಾವ್ರಲ್ಲ, ಅದಕ್ಕಾಗಿ ಒಂದು ಸಿಂಪಲ್ ಪ್ರೇಯರ್ ಮಾಡೋದಂತೆ. ನಾನೇನು ಹೇಳ್ತೀನಿ ಅಂದರೆ, ಎಷ್ಟು ಉದ್ದ ಪ್ರೇಯರ್ ಮಾಡ್ತೀವಿ ಅಂತಲ್ಲ, ನೀನು ದೇವ್ರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ ಅನ್ನೋದೇ ಇಂಪಾರ್ಟೆಂಟ್. ಇವಾಗ ಈ ಪ್ರಸಂಗ ಕೇಳಿ ಇವಾಗ ಏನು ಮಾಡ್ತಾರೆ ಗೊತ್ತಾ? 1 ಅವರ್ ಪ್ರೇಯರ್ ಮಾಡೋರಲ್ಲ 2 ನಿಮಿಷದಲ್ಲಿ ಮುಗಿಸ್ಬಿಟ್ಟು ಫಿಲಿಪ್ ಪಾಸ್ಟ್ ಹೇಳ್ಕೊಟ್ರು ಪ್ರೇಯರೇ ಬೇಕಾಗಿಲ್ಲ ಅಂತ. ನಾನೇನು ಹೇಳ್ತೀನಿ ಅಂದರೆ, ಈ 2 ನಿಮಿಷ ಪ್ರೇಯರ್ ಮಾಡೋದು, 1 ಅವರ್ ಪ್ರೇಯರ್ ಮಾಡೋದು, 2 ಅವರ್ ಪ್ರೇಯರ್ ಮಾಡೋದು, ಇದರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನೀವು ದೇವ್ರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದಕ್ಕೆ ನಾನು ಇದನ್ನು ಉದಾಹರಣೆ ಹೇಳ್ತಾ ಇದ್ದೀನಿ. ಅದಕ್ಕೆ ಅಂತ ನೀವು ಪ್ರಾರ್ಥನೆನೇ ಬಿಟ್ಬಿಟ್ಟೆ ಪಾಸ್ಟ್ ನಿಮ್ಮ ಪ್ರೇಯರ್ ಕೇಳಿ ಅಲ್ಲಿಗೆ ಹೋಗ್ಬಿಡ್ಬಾರ್ದು ನೀವು. ಇವಾಗ ದೇವ್ರೇ ನಾನು ದುಡ್ಡು ಕೊಡಪ್ಪ, ನಾನು ಆಶ್ವಾಸಪ್ಪ 1 ಅವರ್ ನಾನು ಇದನ್ನು ಪ್ರೇಯರ್ ಮಾಡೋದಕ್ಕಿಂತ ನನ್ನ ದೇವ್ರು ಯಾರು ಅಂತ ನನಗೆ ಗೊತ್ತು. ಇವತ್ತು ನನಗೆ ದುಡ್ಡು ಬರುತ್ತೆ, ದೇವ್ರು ನನ್ನ ಆಶ್ವಸ್ತಾರೆ, ನನ್ನ ಸೇವೆ ಎಕ್ಸ್ಪ್ಯಾಂಡ್ ಆಗುತ್ತೆ, ದೇವ್ರು ದೊಡ್ಡ ಕಾರ್ಯಗಳನ್ನು ನನ್ನ ಲೈಫಲ್ಲಿ ಮಾಡ್ತಾರೆ. ಥ್ಯಾಂಕ್ ಯು ಲಾರ್ಡ್ ನನ್ನನ್ನು ಆಶ್ವಾಸೋದಕ್ಕಾಗಿ ಅಂತ ಒಂದು ಮಾತು ಹೇಳೋದು ಹೆಂಗಿದೆ? ಆಶ್ವಾಸ 1 ಗಂಟೆಯಿಂದ ಕುಂತ್ಕೊಂಡು 1 ಅವರ್ ಕುಂತ್ಕೊಂಡು ದೇವರೇ ಸ್ತೋತ್ರ ನಾನು ಆಶ್ವಾಸಪ್ಪ ಅಂತ ಹೇಳೋದು ಹೆಂಗೈತೆ? ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ಫೇತ್ ಮೀನ್ಸ್ ಆಲ್ರೆಡಿ ಡನ್. ಎಲ್ಲರೂ ಹೇಳಿ, ಫೇತ್ ಮೀನ್ಸ್ ಆಲ್ರೆಡಿ ಡನ್ ಅಂದರೆ ಏನು ಗೊತ್ತಾ? ಇವಾಗ ನಾನು ಅದೇ ಫಸ್ಟ್ ಉದಾಹರಣೆ ಹೇಳಲ್ಲ, ಮತ್ತೆ ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಈಗ ನಿಮ್ಮ ಮಗನಿಗೆ ಒಂದು ಹುಡುಗಿನ ಹುಡುಕ್ತಾ ಇದ್ದೀರಾ. ಇವಾಗ ಹುಡುಗನಿಗೆ 25 ವಯಸ್ಸಾಯಿತು. ಈಗ ದೇವರೇ ನನ್ನ ಮಗನಿಗೆ ಒಂದು ಹುಡುಗಿ ಕೊಡಪ್ಪ ಅಂತ ಹೇಳಿದ ತಕ್ಷಣ ನಿಮ್ಮ ಪ್ರೇಯರ್ ಕೇಳಿ ಒಂದು ಹುಡುಗಿ ಹುಟ್ಟೋದಲ್ಲ, ಫಸ್ಟೇ ಇತ್ತು, ಬರಬೇಕು. ಹೆಂಗೆ ಪಾಸ್ಟರ್? ಉದಾಹರಣೆ ಆದಿಕಾಂಡ ಬರೆದ ಪುಸ್ತಕ 24ನೇ ಅಧ್ಯಾಯ, ದ ಬುಕ್ ಆಫ್ ಜೆನಿಸಿಸ್ ಚಾಪ್ಟರ್ 24 ಫ್ರಮ್ ವರ್ಸ್ 12.
12ರಿಂದ ಇಲ್ಲೊಂದು ಒಂದು ಪ್ರೇಯರ್ ನಡೀತೈತೆ, ಹುಡುಗನಿಗೆ ಹುಡುಗಿ ಮ್ಯಾಚ್ ಆಗೋ ಒಂದು ಪ್ರೇಯರ್ ನಡೀತದೆ. ಅದ್ರ ಬಗ್ಗೆ ನೋಡೋಣ. ನನ್ನ ದಣಿಯಾದ ಅಬ್ರಾಮನ ದೇವರಾಗಿರುವ ಯೆಹೋವನೇ, ಇವತ್ತು ನಾನು ಬಂದ ಕಾರ್ಯವನ್ನು ನೀನು ಅನುಕೂಲಪಡಿಸಿ ನನ್ನ ದಣಿಯಾದ ಅಬ್ರಾಮನಿಗೆ ಉಪಕಾರ ಮಾಡಬೇಕೆಂದು ಬೇಡುತ್ತೇನೆ. ಇಲ್ಲಿ ಪ್ರೇಯರ್ ನಡೀತೈತೆ, ಪ್ರೇಯರ್ ಬೇಡುತ್ತೇನೆ. ಓಕೆ. ಅಬ್ರಾಮನ ತಮ್ಮನಾದ ನಾಹೋರನ ಹೆಂಡತಿಯಾಗಿರುವ ಮಿಲ್ಕಳಲ ಮಗನಾದ ಬೆತ್ತುವೇಲನಿಗೆ ಹುಟ್ಟಿದ ರೆಬೆಕ್ಕಳು ಹೆಗಲಿನ ಮೇಲೆ ಕೊಡವನ್ನಿಟ್ಟುಕೊಂಡು ಊರವರೆಗೆ ಬರುವುದನ್ನು ಕಂಡನು. ಪ್ರೇಯರ್ ಮಾಡ್ತಾ ಇರ್ಬೇಕಾರೇ ರೆಬೆಕ್ಕ ಬಂದ್ಬಿಟ್ಲು. ಓ ಮೈ ಗಾಡ್. ಇವನ್ ಪ್ರೇಯರ್ ಮಾಡಿ ರೆಬೆಕ್ಕ ಹುಟ್ಟಿ, ರೆಬೆಕ್ಕ ಬೆಳೆದು, ರೆಬೆಕ್ಕ ಬರೋಷ್ಟರಲ್ಲಿ ಈಸಾಕನು ತಾತ ಆಗ್ಬಿಟ್ಟಿರೋನು. ಪ್ರೇಯರ್ ಮಾಡಿದ ತಕ್ಷಣವೇ ರೆಬೆಕ್ಕ ಬರ್ತಾಳೆ ನೋಡಿ. ಪ್ರೇಯರ್ ಅಂದರೆ ಅದೇ. ಪ್ರೇಯರ್ ಮೀನ್ಸ್ ದಟ್ಸ್ ಆಲ್. ಇಂಗ್ಲೀಷಲ್ಲೇ ಅದು ಲಾಸ್ಟ್ ಆ ಫ್ರೇಸ್ ಚೆನ್ನಾಗಿದೆ ನೋಡಿ, ಇಂಗ್ಲೀಷಲ್ಲಿ ಚೆನ್ನಾಗಿದೆ. 14-15 ಓದಿ. ಬಿಫೋರ್ ಈ ಫಿನಿಶ್ಡ್ praying. Come on. Rebecca came out. Oh my God. Before he finished praying, Rebecca came. That is called prayer. ಪ್ರಾರ್ಥನೆ ಅಂದರೆ ಅಷ್ಟೇ. ಫಸ್ಟೇ ರೆಡಿ ಮಾಡಿದ್ದನ್ನು ಪ್ರಾರ್ಥನೆ ತಗೊಂಬಂದ್ಬಿಡುತ್ತೆ ಅಲ್ಲಿ. ಸೊ ಪ್ರಾರ್ಥನೆ ಮಾಡಿಸೋ ದೇವ್ರು ಏನಕ್ಕೆ ಗೊತ್ತಾ? ನಿನಗಾಗಿ ಇಟ್ಟಿದ್ದನ್ನು ಒಂದನ್ನು ನಿನ್ನ ಮುಂದೆ ತರಿಸೋದಕ್ಕಾಗಿಯೇ ದೇವ್ರು ನಿನ್ನ ಒಳಗಡೆ ನಂಬಿಕೆ ಬರೋ ಥರ ಮಾಡಿ, ನಿನ್ನನ್ನು ಕನ್ವಿನ್ಸ್ ಮಾಡಿ, ನಿನಗೆ ಉಪದೇಶ ಮಾಡಿ, ನಿನ್ನನ್ನು ಪ್ರೇಯರ್ ಮಾಡೋ ಥರ, ನಿನ್ನನ್ನು ನಂಬೋ ಥರ ಪ್ರೇರೇಪಿಸಿ ನಿನ್ನ ಹತ್ರ ಒಂದನ್ನು ತೊಗೊಂಬರೋದಕ್ಕಾಗಿಯೇ ಇಷ್ಟು ಪ್ರೀಚಿಂಗ್ ನಡೀತಾ ಇರೋದು. ಓ ಮೈ ಗಾಡ್. ಸೊ ಈ ಪ್ರೀಚಿಂಗು ನಾನು ಮಾಡುತ್ತಿರುವಾಗಲೇ ರೆಬೆಕ್ಕ ಬಂದಾಗೆ, ಈ ಪ್ರೀಚಿಂಗ್ ಮಾಡುತ್ತಿರುವಾಗಲೇ ನಿನಗೊಂದು ಆಶೀರ್ವಾದ ಹಂಗೆ ಬಂದು, ನಾನು ಪ್ರೀಚಿಂಗ್ ಮಾಡುತ್ತಿರುವಾಗಲೇ ಆರೋಗ್ಯ ನಿನ್ನ ಹತ್ರ ಬಂದು, ಸಂತೋಷ ನಿನ್ನ ಹತ್ರ ಬಂದು, ಸಮಾಧಾನ ನಿನ್ನ ಹತ್ರ ಬಂದು, ಜಯವನ್ನು ಹೊಂದ್ಕೊಳ್ಳಿ. ಸೊ ಈ ವಾಕ್ಯ ನಿನ್ನೊಳಗಡೆ ವ್ಯತ್ಯಾಸ ತೊಗೊಂಬರುತ್ತೆ ಅನ್ನೋದ್ರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಸೊ ಈ ನಂಬಿಕೆ ದೇವ್ರ ಪ್ರೀತಿನ ತಿಳ್ಕೊಳ್ತಾ ಇನ್ನೂ ಹೆಚ್ಚಾಗಲಿ. ಗಾಡ್ ಬ್ಲೆಸ್. ಸೊ ದೇವ್ರ ವಾಕ್ಯನ ಕೇಳಿದವರು ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀನು ಕೊಡ್ಬೋದು. ದೇವ್ರು ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶ್ರಯಿಸಲಿ. ಗಾಡ್ ಬ್ಲೆಸ್ ಯು.